ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಬಂದು ದೇವರ ವಾಕ್ಯದ ಧ್ಯಾನವನ್ನು ಮಾಡುವಂತೆ ಕರ್ತನ ಒದಗಿಸಿಕೊಟ್ಟ ಈ ಸಮಯಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ನಿನ್ನೆ ಸಾಯಂಕಾಲದಿಂದ ಈ ಹೊತ್ತಿನವರೆಗೂ ನಿಮ್ಮೆಲ್ಲರ ಜೊತೆಯಲ್ಲಿದ್ದು ನಿಮ್ಮ ನ್ಯೂನತೆಯನ್ನು ಅನುಭವಿಸುವುದಕ್ಕೆ ಕರ್ತನ ಕೊಟ್ಟ ಕೃಪೆಗಾಗಿ ನಾನು ವಿಶೇಷವಾಗಿ ದೇವರಿಗೆ ಮಹಿಮೆ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಆ ವಿಷಯದಲ್ಲಿ ಕೃತಜ್ಞತೆಗೊಳ್ಳನಾಗಿದ್ದೇನೆ. ನನಗೆ ಕೊಡಲ್ಪಟ್ಟ ಸಂದೇಶಗಳಲ್ಲಿ ಕೊನೆಯ ಸಂದೇಶವಾಗಿದೆ ಈ ಸಂದೇಶ. ನಿನ್ನೆಯಿಂದ ಅತ್ಯಂತ ವಿಶೇಷವಾದ ರಕ್ಷಣೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ವಿಶ್ಲೇಷಿಸುವಂತ ಈ ರಕ್ಷಣೆ ಕುರಿತಾಗಿರುವ ಹಲವು ಅಂಶಗಳನ್ನು ನಾವು ಧ್ಯಾನಿಸುತ್ತಾ ಗಮನಿಸುತ್ತಾ ಬಂದಿದ್ದೇವೆ. ಅದನ್ನು ವಿವಿಧ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ಈ ರಕ್ಷಣೆ ಅತ್ಯಂತ ವಿಶೇಷವಾದಂತಹ ರಕ್ಷಣೆ. ಅದು ವಿಶೇಷವಾಗಿರುವುದಕ್ಕಿರುವ ಅನೇಕ ಕಾರಣಗಳನ್ನು ನಾವು ನಿನ್ನೆ ನೋಡುತ್ತಾ ಬಂದಿದ್ದೇವೆ. ಇನ್ನು ಮುಂದೆ ನನ್ನ ಮುಂದೆ ಇರುವಂತಹ ವಿಷಯ, ಈ ರಕ್ಷಣೆಯ ವಿಶೇಷತೆಯಲ್ಲಿ ಕಾಣುವಂತಹ 3 ಪ್ರಾಮುಖ್ಯವಾದ ವಿಷಯಗಳು: ನಮ್ಮ ರಕ್ಷಣೆಯ ನಿಶ್ಚಯ, ನಮ್ಮ ರಕ್ಷಣೆಯ ಭದ್ರತೆ ಮತ್ತು ನಮ್ಮ ರಕ್ಷಣೆಯ ಆನಂದ. ಇದು 3 ಈ ವಿಷಯದಲ್ಲಿ ನಾವು ಕಾಣುವಂಥದ್ದು. ಕರ್ತನು ಕೊಡುವಂತಹ ಈ ಸಮಯದಲ್ಲಿ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಈ ಸಂದೇಶವನ್ನು ಮುಗಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ರಕ್ಷಣೆಯ ನಿಶ್ಚಯ, ದಿ ಅಶ್ಯೂರೆನ್ಸ್ ಆಫ್ ಸ್ಯಾಲ್ವೇಷನ್. ಸಹೋದರ ಸಭೆಗಳಲ್ಲಿ ಬಹಳ ನಿರ್ದಿಷ್ಟವಾಗಿ ಬೋಧಿಸುತ್ತಿರುವಂತಹ ಒಂದು ಬೋಧನೆಯಾಗಿದೆ ರಕ್ಷಣೆಯ ನಿಶ್ಚಯ ಮತ್ತು ಭದ್ರತೆ, ದಿ ಅಶ್ಯೂರೆನ್ಸ್ ಅಂಡ್ ಸೆಕ್ಯೂರಿಟಿ. ರಕ್ಷಣೆ ನಿಶ್ಚಯ ಅಂದರೆ ರಕ್ಷಣೆ ಬಗ್ಗೆ ನಾವು ಪೂರ್ಣ ನಿಶ್ಚಯವುಳ್ಳವರಾಗಿರಬೇಕು. ಯಾವ ಸಂಶಯವೂ ಇಲ್ಲದೆ ಪೂರ್ಣ ಸಂಶಯಾತೀತರಾಗಿ ನಾವು ಈ ರಕ್ಷಣೆ ವಿಷಯದಲ್ಲಿ ಪೂರ್ಣ ನಿಶ್ಚಯವುಳ್ಳವರಾಗಿರಬೇಕು. ಅಂದ್ರೆ ಯಾರಾದರೂ ನೀವು ರಕ್ಷಿಸಲ್ಪಟ್ಟಿದ್ದೀರೋ ಎಂಬುದಾಗಿ ಕೇಳಿದರೆ ಹೌದು ಎಂಬುದಾಗಿ ಹೇಳುವಂತ ಆತ್ಮಧೈರ್ಯ ವಿಶ್ವಾಸಿಗಳಲ್ಲಿ ಇರಬೇಕು. ಅನೇಕರಿಗೆ ಈ ವಿಷಯದಲ್ಲಿ ಸಂಶಯವಿದೆ. ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಕೇಳಿದರೆ ಅದು ಈಗಲೇ ಹೇಗೆ ಹೇಳಿಕಾಗ್ತಾ ಬರ್ತಾರೆ, ಅಲ್ಲಿ ಮುಟ್ಟಿದ ಮೇಲೆ ಹೇಳ್ಬೋದು ಅಂತ ಹೇಳುವಂತ ವಿಶ್ವಾಸಿಗಳು ಇದ್ದಾರೆ. ಅಂದ್ರೆ ಅವರು ರಕ್ಷಿಸಲ್ಪಟ್ಟವರಾಗಿರಬಹುದು, ಅದರ ಬಗ್ಗೆ ಅವರಿಗೆ ಒಂದು ಗ್ಯಾರಂಟಿ ಇಲ್ಲ, ಅವರಿಗೆ ಒಂದು ನಿಶ್ಚಯ ಇಲ್ಲದಂತಹ ಒಂದು ಸ್ಥಿತಿ. ಈಗ ಅನೇಕ ರೀತಿಯಲ್ಲಿರುವಂತಹ ಸಂಶಯಗಳು ಜನರಲ್ಲಿ ಹುಟ್ಟುವಂತದ್ದಾಗಿದೆ. ಅದರಿಂದ ದೇವರ ವಾಕ್ಯ ರಕ್ಷಣೆಯ ನಿಶ್ಚಯದ ಬಗ್ಗೆ ಬಹಳ ವ್ಯಕ್ತವಾಗಿ ನಮಗೆ ಸೂಚಿಸುವಂತದ್ದಾಗಿದೆ. ಈ ರಕ್ಷಣೆಯ ನಿಶ್ಚಯ ನಮಗೆ ಕೊಡುವಂತಹ ಕೆಲವು ಅಂಶಗಳನ್ನು ಪ್ರಾರಂಭಿಕವಾಗಿ ನಾವು ಗಮನಿಸುತ್ತಾ ಬರೋಣ. ಮೊದಲನೇದಾಗಿ ಪವಿತ್ರಾತ್ಮನ ನಿರಂತರವಾದ ಸಾಕ್ಷಿ. ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬಂತದ್ರ ಬಗ್ಗೆ ಪವಿತ್ರಾತ್ಮನು ನಮಗೆ ನಿರಂತರವಾಗಿ ಸಾಕ್ಷಿ ಕೊಡುವವನಾಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 8ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 16ನೇ ವಾಕ್ಯ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಇಲ್ಲಿ ಬಹಳ ವ್ಯಕ್ತವಾಗಿ ಪೌಲನು ಬರೆಯುವಂಥದ್ದು, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ನಾವು ಮಾತ್ರ ಹೇಳಿಕೊಳ್ಳುವಂಥದ್ದಲ್ಲ, ಪವಿತ್ರಾತ್ಮನು ನಮ್ಮ ಆತ್ಮದೊಂದಿಗೆ ಯಾವಾಗಲೂ ಸಾಕ್ಷಿ ಹೇಳುವವನಾಗಿದ್ದಾನೆ. ಪವಿತ್ರಾತ್ಮನು ಅಂದ್ರೆ ಸಾಕ್ಷಾತ್ ದೇವರೇ, ತಂದೆ, ಮಗ, ಪವಿತ್ರಾತ್ಮ ಎಂಬಂತಹ ಈ 3 ವ್ಯಕ್ತಿತ್ವಗಳನ್ನು ನಾವು ನೋಡುವಾಗ ಆ ಒಂದೇ ದೇವರ 3 ವ್ಯಕ್ತಿತ್ವಗಳು. ಅದರಿಂದ ಈ ಪವಿತ್ರಾತ್ಮನು ಯಥಾರ್ಥವಾಗಿ ದೇವರೇ. ಆತನು ನಮ್ಮೊಳಗೆ ಆತ್ಮ ಸ್ವರೂಪನಾಗಿ ವಾಸವಾಗಿದ್ದಾನೆ. ಆತನು ನಮ್ಮಲ್ಲಿ ವಾಸವಾಗಿದ್ದುಕೊಂಡು ಸದಾ ಮಾಡುತ್ತಿರುವಂತಹ ಒಂದು ಕಾರ್ಯ ನಮ್ಮ ಆತ್ಮದೊಂದಿಗೆ ಯಾವಾಗಲೂ ಹೇಳುತ್ತಿರುತ್ತಾನೆ, ನೀನು
ದೇವರ ಮಗನಾಗಿದ್ದಿ, ನೀನು ದೇವರ ಮಗಳಾಗಿದ್ದಿ. ಆದ್ರೆ ಆ ಒಂದು ಸ್ವರವನ್ನು ಕೇಳುವುದಕ್ಕೆ ಅನೇಕ ಬಾರಿ ನಮ್ಮಲ್ಲಿ ಅನೇಕ ಅಡಚಣೆಗಳು, ತಡೆಗಳು ನಮ್ಮ ಜೀವಿತದಲ್ಲಿ ಉಂಟಾಗುತ್ತದೆ. ಆತನು ನಮ್ಮ ಒಳಗೆ ಇದ್ದುಕೊಂಡು ನಮ್ಮ ಆತ್ಮದೊಂದಿಗೆ ಹೇಳುವಂತ ಈ ಮಾತನ್ನ ಕೇಳಬೇಕಾದ್ರೆ ಕೇಳುವುದಕ್ಕಿರುವ ಒಂದು ಕಿವಿ ನಮ್ಮಲ್ಲಿ ಇರಬೇಕು. ಕರ್ತನಾದ ಯೇಸು ಕ್ರಿಸ್ತನು ಸುವಾರ್ತೆಗಳಲ್ಲಿ ಜನರೊಂದಿಗೆ ಮಾತನಾಡುವಾಗ ಹಲವಾರು ಬಾರಿ ಆತನು ಹೇಳಿದಂತಹ ಒಂದು ನುಡಿ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ತನ್ನ ಮುಂದೆ ನಿಂತಿದ್ದ ಎಲ್ಲರಿಗೂ ಕಿವಿ ಇತ್ತು, ಕಿವಿ ಇಲ್ಲದವರು ಯಾರೂ ಅಲ್ಲಿರಲಿಲ್ಲ. ಆದರೂ ಆತನು ಹೇಳುವಂಥದ್ದು ಕಿವಿ ಉಳ್ಳವನು ಕೇಳಲಿ. ಅದರಿಂದ ಬರೀ ಈ ಕಿವಿಯಲ್ಲಿ ಇದ್ದರೆ ಮಾತ್ರ ಸಾಲದು, ಅದನ್ನು ಕೇಳುವಂತಹ ಒಂದು ಮನಸ್ಥಿತಿಯು ಆ ವ್ಯಕ್ತಿಯಲ್ಲಿ ಇರಬೇಕು, ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು. ಅದರಿಂದ ನಾವು ದೇವರ ಮಕ್ಕಳಾಗಿದ್ದರೆ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬಂಥದ್ದು ಯಾವಾಗಲೂ ದೇವರಾತ್ಮನೇ ನಮ್ಮ ಆತ್ಮನೊಂದಿಗೆ ಹೇಳುತ್ತಿರುವಂಥದ್ದು. ಆದರೆ ನಮ್ಮಲ್ಲಿ ಅನೇಕ ಬಾರಿ ಸೈತಾನನು ಸಂಶಯವನ್ನು ಮೂಡಿಸುತ್ತಾನೆ. ನೀನು ಯಥಾರ್ಥವಾಗಿ ರಕ್ಷಿಸಲ್ಪಟ್ಟವನಲ್ಲ, ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿದ್ರೆ ಈ ಕೆಲಸ ನೀನು ಮಾಡುತ್ತಾ ಇರಲಿಲ್ಲ. ಹೀಗೆ ನಮ್ಮನ್ನು ಭಯಪಡಿಸುವಂತಹ, ನಮ್ಮಲ್ಲಿ ಸಂದೇಹ ಉಂಟು ಮಾಡುವಂತಹ ಅನೇಕ ಸಮಸ್ಯೆಗಳು. ಕೆಲವು ವಿಶ್ವಾಸಿಗಳು, ನಾನು ಹೇಳುತ್ತಾ ಬಂದ ಹಾಗೆ, ಕೆಲವು ಪಾಪಗಳು ಅವರ ಜೀವಿತದಲ್ಲಿರಬಹುದು. ಅದು ಯಾವ ರೀತಿಯಲ್ಲಿಯೂ ವಾಕ್ಯಕ್ಕನುಗುಣವಾಗಿ ನ್ಯಾಯೀಕರಿಸಲಿಕ್ಕೆ ಆಗುವಂತಹ ಒಂದು ವಿಷಯವಲ್ಲ. ಯಾವ ಪಾಪವು ನಮ್ಮಲ್ಲಿ ಇರಬಾರದು, ನಾವು ಪಾಪದಲ್ಲಿ ಮುಂದುವರಿಯಬಾರದು, ಇದೆಲ್ಲ ವಾಕ್ಯ ಬೋಧಿಸುವಂತದ್ದೇ. ಆದರೆ ಯಾವುದಾದ್ರೂ ಒಂದು ತಪ್ಪೋ ಪಾಪವೋ ನಮ್ಮ ಜೀವಿತದಲ್ಲಿ ಬಂದ ಕೂಡಲೇ ನಮ್ಮನ್ನ ನಿರುತ್ತೇಜನಗೊಳಿಸುವುದಕ್ಕಾಗಿ ಸೈತಾನನು ನಮ್ಮೊಂದಿಗೆ ಮಾತಾಡುತ್ತಾನೆ, ನೀನು ರಕ್ಷಿಸಲ್ಪಟ್ಟವನಲ್ಲ, ಇಲ್ಲದಿದ್ದರೆ ನಿನ್ನ ರಕ್ಷಣೆ ಕಳೆದುಕೊಂಡು ಹೋಯಿತು. ಹಾಗೆಲ್ಲ ನಾವು ನಿಶ್ಚಯದಿಂದ ಹೇಳಬೇಕು, ನಾವು ರಕ್ಷಿಸಲ್ಪಟ್ಟವರು ಎಂಬುದಾಗಿ. ಕೆಲವರೊಡನೆ, ಬ್ರದರ್ ನೀವು ರಕ್ಷಿಸಲ್ಪಟ್ಟಿದ್ದೀರೋ ಎಂಬುದಾಗಿ ಕೇಳಿದ್ರೆ, ಬ್ರದರ್ ನಾನು ದೀಕ್ಷಾ ಸ್ನಾನ ಹೊಂದಿದ್ದೇನೆ. ಅದಲ್ಲ ಬ್ರದರ್, ನೀವು ರಕ್ಷಿಸಲ್ಪಟ್ಟಿದ್ದೀರೋ? ಏನ್ ಪ್ರಶ್ನೆ ಮಾಡ್ತೀರಿ ಬ್ರದರ್, ನಾನು ಸಭೆಗೆ ಬರ್ತೇನೆ, ರೊಟ್ಟಿ ಮುರಿತೇನೆ, ಇಷ್ಟು ವರ್ಷದಿಂದ ಸಭೆಗೆ ಬರ್ತಾ ಇದ್ದೇನೆ, ನೀವು ರಕ್ಷಿಸಲ್ಪಟ್ಟಿದ್ದೀರೋ ಅದನ್ನು ಒಂದು ಮಾತು ಬಾಯ್ಬಿಟ್ಟು ಹೇಳ್ರಿ ಎಂಬುದಾಗಿ ಹೇಳಿದ್ರೆ ಕೆಲವರಿಗೆ ಧೈರ್ಯ ಇಲ್ಲ. ದೀಕ್ಷಾಸ್ನಾನ ಹೊಂದಿದ್ದೇನೆ, ಸಭೆಗೆ ಬರ್ತೇನೆ, ರೊಟ್ಟಿ ಮುರಿಯುತ್ತೇನೆ, ಇದೆಲ್ಲ ಹೇಳಿದ್ರು ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ದೃಢವಾಗಿ ನಿಶ್ಚಯದಿಂದ ಹೇಳುವುದಕ್ಕೆ ಕೆಲವರಿಗೆ ಸಾಧ್ಯವಾಗುತ್ತಾ ಇಲ್ಲ. ಅವರು ರಕ್ಷಿಸಲ್ಪಟ್ಟವರು ಆಗಿರಬಹುದು, ರಕ್ಷಿಸಲ್ಪಡದವರು ಆಗಿರಬಹುದು, ಅದನ್ನು ವಿಧಿಸಲಿಕ್ಕೆ ಒಂದು ವೇಳೆ ನಮಗೆ ಸಾಧ್ಯವಿಲ್ಲ. ಆದರೆ ರಕ್ಷಿಸಲ್ಪಟ್ಟವರ ಜೀವಿತದಲ್ಲಿಯೂ ಅನೇಕ ಬಾರಿ ಸೈತಾನನು ಇಂತಹ ಸಂಶಯಗಳನ್ನು ತಂದೊಡ್ಡುತ್ತಾನೆ. ಆದುದರಿಂದಲೇ ದೇವರು ತಾನೇ, ಪವಿತ್ರಾತ್ಮನು ನಮ್ಮಲ್ಲಿ ವಾಸವಾಗಿರುವ ಆತನು ನಮ್ಮ ಆತ್ಮದೊಂದಿಗೆ ಸದಾ ಹೇಳುತ್ತಿರುತ್ತಾನೆ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ಈ ಒಂದು ನಿಶ್ಚಯ ಯಾವಾಗಲೂ ನಮ್ಮಲ್ಲಿರಬೇಕು. ಅದಿದ್ದರೆ ಮಾತ್ರವೇ ಅನೇಕ ಪಾಪಗಳಿಂದ ನಾವು ದೂರವಿರಬಹುದು. ಮಹಾನ್ ವ್ಯಕ್ತಿಯಾದ ಅಲೆಕ್ಸಾಂಡರ್ ಚಕ್ರವರ್ತಿಯ ಬಗ್ಗೆ ಒಂದು ಕತೆ ಈ ರೀತಿಯಾಗಿ ನಾನು ಕೇಳಿದ್ದು ನನ್ನ ನೆನಪಿಗೆ ಬರುತ್ತಾ ಇದೆ. ಅಲೆಕ್ಸಾಂಡರ್ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಅನೇಕ ಮಿತ್ರರು, ಗೆಳೆಯರು ಇದ್ದರು. ಆದರೆ ಇವನು ಮುಂದಿನ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಬರುತ್ತಾನೆ ಎಂಬಂಥದ್ದನ್ನು ಅವನ ತಂದೆ ನಿಶ್ಚಯಿಸಿಕೊಂಡಿದ್ದನು. ಅವನನ್ನು ಅದಕ್ಕೋಸ್ಕರ ತರಬೇತುಗೊಳಿಸುವುದಕ್ಕಾಗಿ ಒಬ್ಬ ತರಬೇತಿದಾರನನ್ನು ನೇಮಿಸಿದ್ದರು. ಆದರೆ ಅಲೆಕ್ಸಾಂಡರ್ನಿಗೆ ತನ್ನ ಗೆಳೆಯರೊಂದಿಗೆ ಹೊರಗೆ ಹೋಗಿ ಆಟ ಆಡುವಂಥದ್ದು, ಅವರ ಜೊತೆ ಮಾತನಾಡುವಂಥದ್ದು ಒಂದು ಹವ್ಯಾಸ. ಅದನ್ನು ಯಾರೂ ತಡೆಯುವುದಿಲ್ಲ. ಆದ್ರೆ ಅವನು ಒಂದೊಂದು ಬಾರಿಯೂ ಹೊರಗೆ ತನ್ನ ಗೆಳೆಯರನ್ನ ಭೇಟಿಯಾಗುವುದಕ್ಕೆ ಹೋಗುವಾಗ ಅವನ ತರಬೇತುದಾರನು ಅವನೊಂದಿಗೆ ಒಂದು ಮಾತನ್ನ ಹೇಳುತ್ತಿದ್ದನು. ಅಲೆಕ್ಸಾಂಡರ್, ರಿಮೆಂಬರ್, ಯು ಆರ್ ದಿ ಎಂಪರರ್ ಆಫ್ ರೋಮ್. ನೀನು ರೋಮನ್ ಚಕ್ರವರ್ತಿ ಆಗಲಿಕ್ಕೆ ಉಳ್ಳವನು ಎಂಬುದನ್ನು ಮಾತ್ರ ಮರೆಯಬೇಡ. ನೀವು ಎಲ್ಲಿದ್ದರು, ಗೆಳೆಯರೊಂದಿಗಿದ್ದರು, ಯಾರೊಂದಿಗೆ ಮಾತಾಡುತ್ತಾ ಇದ್ದರು, ನಿಮ್ಮ ಸ್ಥಾನವನ್ನ ನೀವು ಮರೆಯಬಾರದು. ಅದೇ ರೀತಿಯಾಗಿ ದೇವಜನರಾಗಿರುವ ನಾವು ರಕ್ಷಿಸಲ್ಪಟ್ಟ ದೇವ ಜನರು ಎಂಬಂಥದ್ದು ಅದು ಒಂದು ಮಹಾ ಪದವಿ, ಅದು ಒಂದು ದೊಡ್ಡ ಸ್ಥಾನ. ಅದನ್ನು ನಾವು ಎಂದಿಗೂ ಮರೆಯಬಾರದು. ಅದು ಮರೆಯದೇ ಇರುವುದಕ್ಕೆ ಈ ದೇವರಾತ್ಮನು ಪದೇ ಪದೇ ನಮ್ಮ ನೆನಪಿಗೆ ಅದನ್ನ ತರುತ್ತಾ ಇರುವವನಾಗಿದ್ದಾನೆ. ಎರಡನೇದಾಗಿ, ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬ ನಿಶ್ಚಯ ನಮಗೆ ಕೊಡುವಂಥದ್ದು ಭರವಸೆಗೆ ಯೋಗ್ಯವಾದ ಸ್ಥಿರವಾದ ನಿರೀಕ್ಷೆ ನಮ್ಮಲ್ಲಿ ಆತನು ಕೊಟ್ಟಿದ್ದಾನೆ.
ಭರವಸೆಗೆ ಯೋಗ್ಯವಾದ ಸ್ಥಿರವಾದ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಆ ನಿರೀಕ್ಷೆ ನಮ್ಮಲ್ಲಿ ಇರುವುದರಿಂದಲೇ ನಾವು ರಕ್ಷಿಸಲ್ಪಟ್ಟವರು ಎಂಬ ನಿಶ್ಚಯ ನಮ್ಮಲ್ಲಿ ಉಂಟಾಗುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 17ನೇ ವಾಕ್ಯದಿಂದ ನಾವು ಓದುವುದಾದರೆ, ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆಯಿಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಿನ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಇಲ್ಲಿ ನಮ್ಮ ನಿರೀಕ್ಷೆ ಬಗ್ಗೆ ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಹೇಳುವಂಥದ್ದು, ನಮಗೆ ಆತನೊಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಆ ನಿರೀಕ್ಷೆ ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು. ಈ ಲಂಗರ ಇಂಗ್ಲಿಷ್ ನಲ್ಲಿ ಆಂಕರ್ ಎಂಬಂತ ಪದ ಅದಕ್ಕೆ ಉಪಯೋಗಿಸಲ್ಪಟ್ಟಿದೆ. ಆಂಕರ್ ಅಂದರೆ ಒಂದು ಹಡಗು ಸಮುದ್ರದಲ್ಲಿ ಬಂದು ಅದು ನೆಲೆ ನಿಲ್ಲುವಾಗ, ನಾನು ಮಂಗಳೂರು ಬಂದರಿನಲ್ಲಿ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿ, ಹಡಗು ಬರುವಂತದ್ದು ಹೋಗುವಂತದ್ದು ಯಾವಾಗಲೂ ವೀಕ್ಷಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ. ಅಲ್ಲಿ ಹಡಗುಗಳು ಒಂದು ವೇಳೆ ಯಾವುದೋ ದೇಶದಿಂದ ಪ್ರಯಾಣ ಮಾಡಿ ಬಂದರಿನ ಒಳಗೆ ಬರಬೇಕಾದ್ರೆ ಬಂದರಿನ ಹೊರಗೆ ಬಂದು ಅದನ್ನು ನಿಲ್ಲಿಸುತ್ತಾರೆ. ಯಾಕಂದ್ರೆ ಒಳಗೆ ಅವರಿಗೆ ಅದನ್ನ ಪಾರ್ಕ್ ಮಾಡಬೇಕಾದ್ರೆ ಬೆರ್ತ ಖಾಲಿ ಇರಬೇಕು. ಕೆಲವು ದಿವಸಗಳೇ ಅವರು ಕಾಯ್ಬೇಕಾಗ್ತದೆ, 2 ದಿವಸ 3 ದಿವಸ, ಕೆಲವೊಮ್ಮೆ ವಾರಗಟ್ಟಲೆ ಕಾಯ್ಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ನಾವು ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿದ ಹಾಗೆ ಸಮುದ್ರದಲ್ಲಿ ಹಡಗನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಗಾಳಿ ಇದನ್ನ ಬಡ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗ್ತದೆ. ಆದುದರಿಂದ ಈ ಒಂದು ಲಂಗರನ್ನು ಅವರು ಇಳಿಸುತ್ತಾರೆ, ದಿ ಆಂಕರ್. ಈ ಆಂಕರ್ ಅಥವಾ ಈ ಲಂಗರ್ ಮಾಡುವಂತ ಕೆಲಸ ಇದು ಆ ಸಮುದ್ರದ ತಳಮಟ್ಟಕ್ಕೆ ಹೋಗಿ ಅದರ ಆ ಮಣ್ಣಿನಲ್ಲಿ ಅದರ ಹಿಡಿತವನ್ನ ಭದ್ರಪಡಿಸುತ್ತದೆ, ಅಂದ್ರೆ ಕಟ್ಟಿ ಹಾಕಿದ ಹಾಗೆ. ಆ ಲಂಗರ ಅಲ್ಲಿ ಇರುವುದರಿಂದ ಎಷ್ಟು ಗಾಳಿ ಬಂದರೂ ಈ ಹಡಗನ್ನ ಆ ಗಾಳಿ ಬಡ್ಕೊಂಡು ಹೋಗುವುದಿಲ್ಲ, ಯಾಕಂದ್ರೆ ಒಂದು ಹಿಡಿತ ಅದಕ್ಕೆ ಸಿಕ್ಕಿದೆ. ಅದೇ ರೀತಿಯಾಗಿ ನಮ್ಮ ನಿರೀಕ್ಷೆಯ ಬಗ್ಗೆ ದೇವರ ವಾಕ್ಯ ಹೇಳುವಂಥದ್ದು, ಆ ನಿರೀಕ್ಷೆ ನಮ್ಮ ಪ್ರಾಣಕ್ಕೆ ಲಂಗರದ ಹಾಗೆ ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಆದುದರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಕ್ಕೆ ನಮಗಿರುವ ನಿಶ್ಚಯ ಪುರಾವೆ 2 ನಮ್ಮಲ್ಲಿರುವ ನಿರೀಕ್ಷೆ. ಆ ನಿರೀಕ್ಷೆ ಅದು ನಮ್ಮನ್ನ ಕದಲಿಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನ ಭದ್ರವಾಗಿ ಸ್ಥಿರವಾಗಿ ಹಿಡಿದಿಟ್ಟಿರುವಂತಹ ಒಂದು ವಿಷಯವಾಗಿದೆ. ಅದೇ ನಮ್ಮಲ್ಲಿರುವ ನಿರೀಕ್ಷೆ. ಆ ನಿರೀಕ್ಷೆ ನಮ್ಮಲ್ಲಿ ಇರುವಷ್ಟು ಕಾಲ ನಾನು ರಕ್ಷಿಸಲ್ಪಟ್ಟವನು ಎಂಬುದಕ್ಕೆ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ರಕ್ಷಿಸಲ್ಪಡದವನಿಗೆ ಆ ನಿರೀಕ್ಷೆ ಉಂಟಾಗುವುದಿಲ್ಲ. ಯಾಕಂದ್ರೆ ಕರ್ತನ ಬರೋಣದ ನಿರೀಕ್ಷೆ ಅವನಲ್ಲಿ ಇದ್ದು ಪ್ರಯೋಜನವಿಲ್ಲ. ಯಾಕಂದ್ರೆ ಕರ್ತನ ಬರೋಣದಲ್ಲಿ ಅವನು ಒಯ್ಯಲ್ಪಡುವುದಿಲ್ಲ. ಯಾರ್ಯಾರು ರಕ್ಷಿಸಲ್ಪಟ್ಟಿದ್ದಾರೋ, ಯಾರಿಗೆ ಈ ರಕ್ಷಣೆ ದೊರಕಿದೆಯೋ ಅವರು ಮಾತ್ರವೇ ಆತನ ಬರೋಣದಲ್ಲಿ ಒಯ್ಯಲ್ಪಡುತ್ತಾರೆ. ಆದ್ರಿಂದ ಅವರಿಗೆ ಮಾತ್ರ ಇರುವಂತಹ ನಿರೀಕ್ಷೆ. ಅದೇ ನಮ್ಮ ರಕ್ಷಣೆಯ ಒಂದು ವಿಶೇಷತೆ. ಈ ರಕ್ಷಣೆಯೊಂದಿಗೆ ನಮಗೆ ಆತನು ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, 3ನೇದಾಗಿ ನಾವು ಕಾಣುವಂಥದ್ದು, ಈಗ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಒಂದು ದೃಢತೆ ನಮ್ಮಲ್ಲಿದೆ. ಮುಂದೆ ಏನಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಅದೆಲ್ಲ ದೇವರ ಕೈಯಲ್ಲಿರುವಂತಹ ವಿಷಯ. ಯೋಹಾನನು ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವುದಾದ್ರೆ ಅಲ್ಲಿ ನಾವು ಕಾಣುವಂಥದ್ದು, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವುದೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಹಾಗಿರುವೆಂದು ಬಲ್ಲೆವು. ಮುಂದೆ ಏನಾಗುತ್ತದೆ ಎಂಬುದು ಇನ್ನೂ ಪ್ರತ್ಯಕ್ಷವಾಗಿಲ್ಲ, ಅದೆಲ್ಲ ನಾವು ನಂಬುವಂತ ವಿಷಯ. ಆದರೆ ಕಣ್ಣಾರೆ ಕಂಡಾಗ ಮಾತ್ರವೇ ಅದು ಹೇಗಿರುತ್ತದೆ ಎಂಬುದಾಗಿ ಗೊತ್ತಾಗುತ್ತದೆ. ಅನೇಕ ಬಾರಿ ಮುಂದೆ ಬರಲಿಕ್ಕಿರುವ ಸಂಗತಿಗಳ ಬಗ್ಗೆ ನಾವು ಅನೇಕ ಊಹಾಪೋಹಗಳನ್ನು ಹಾಕಿಕೊಂಡು ಅದು ಹಾಗೆ ಇದು ಹೀಗೆ ಎಂಬುದಾಗಿ ಎಲ್ಲ ಹೇಳುತ್ತೇವೆ. ಈ ಪರಲೋಕಕ್ಕೆ ಸೇರಿದ ಮೇಲೆ ಅಲ್ಲಿ ಚಿನ್ನದ ಬೀದಿಗಳು ಎಂಬುದಾಗಿ ಎಲ್ಲ ಹೇಳುತ್ತೇವೆ. ಆ ಬೀದಿ ಹೇಗಿರುತ್ತದೆ ಎಂಬುದಾಗಿ ನಮಗೆ ಊಹಿಸ್ಲಿಕ್ಕೆ ಮಾತ್ರ ಸಾಧ್ಯ. ಅದು ಏನು ಎಂಬುದನ್ನು ನೋಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ನಮಗೆ ಕಿರೀಟಗಳು ದೊರಕುತ್ತದೆ, ಜಯಮಾಲೆ ದೊರಕುತ್ತದೆ. ಆ ಮಾಲೆ ಅಂದ್ರೆ ಏನು, ಆ ಕಿರೀಟ ಅಂದ್ರೆ ಏನು,
ಅದು ಅಲ್ಲಿ ಹೋದ್ರೆ ಮಾತ್ರ ನಮಗೆ ಗೊತ್ತಾಗುತ್ತದೆ. ಹೀಗೆ ನಮಗೆ ಅನೇಕ ನಂಬಿಕೆ ಇದೆ, ಆದ್ರೆ ಅದು ಹೇಗಿರುತ್ತದೆ ಎಂಬುದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಈಗಲೂ ಈ ದೇಹದಲ್ಲಿದ್ದೇವೆ, ಆದರೆ ಈಗ ದೇವರ ಮಕ್ಕಳಾಗಿದ್ದೇವೆ ಎಂಬ ಒಂದು ದೃಢತೆ ನಮಗಿದೆ. ಮಕ್ಕಳಾಗಿರುವುದರಿಂದ ನಾವು ಒಯ್ಯಲ್ಪಡುತ್ತೇವೆ. ಆ ದೃಢತೆ ನಮ್ಮಲ್ಲಿರುವುದರಿಂದ ಪವಿತ್ರಾತ್ಮನು ಯಾವಾಗಲೂ ನಮ್ಮೊಂದಿಗೆ ಹೇಳುತ್ತಾ ಇರುತ್ತಾನೆ, ನೀನು ನನ್ನ ಮಗನಾಗಿದ್ದಿ, ನನ್ನ ಮಗಳಾಗಿದ್ದಿ. ಆ ದೃಢತೆ ನಮ್ಮಲ್ಲಿ ಇರುವುದರಿಂದ ನಮ್ಮ ರಕ್ಷಣೆಯ ಬಗ್ಗೆ ನಮಗೊಂದು ನಿಶ್ಚಯವಿದೆ. ಆ ದೃಢತೆ ಇಲ್ಲದವರು ಮಾತ್ರವೇ ಆ ವಿಷಯದಲ್ಲಿ ಸಂಶಯವುಳ್ಳವರಾಗಿದ್ದಾರೆ. ಅದು ವ್ಯಕ್ತವಾಗಿ ನಾವು ವಾಕ್ಯದಲ್ಲಿ ಕಾಣುವಂತಹ ವಿಷಯ. ಇನ್ನು ನಾಲ್ಕನೇದಾಗಿ ನಾವು ಕಾಣುವಂತಹ ಒಂದು ವಿಷಯ ನಮ್ಮ ರಕ್ಷಣೆಯ ನಿಶ್ಚಯದ ಬಗ್ಗೆ. ಯಾವ ಸಮಯದಲ್ಲಿಯೂ ಧೈರ್ಯವಾಗಿ ತಂದೆಯ ಬಳಿಗೆ ಬರಲಿಕ್ಕಿರುವ ಧೈರ್ಯ, ಯಾವ ಸಮಯದಲ್ಲಿಯೂ ತಂದೆಯ ಬಳಿಗೆ ಧೈರ್ಯವಾಗಿ ಬರಲಿಕ್ಕೆ ನಮಗೆ ಒಂದು ತೆರೆಯಲ್ಪಟ್ಟ ದಾರಿ ಇದೆ. ಬೇರೆ ಯಾರಿಗೂ ಅದು ಹಾಗೆ ಧೈರ್ಯವಾಗಿ ಬರಲಿಕ್ಕೆ ಆಗುವುದಿಲ್ಲ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಾಕ್ಯವನ್ನು ಓದುವುದಾದರೆ, ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿ ನಮಗೆ ಉಂಟಾಯಿತು. ನಮಗೆ ಒಂದು ಧೈರ್ಯ, ಯಾಕೆ? ಆತನ ಸನ್ನಿಧಾನಕ್ಕೆ ಯಾವಾಗ ಬೇಕಾದರೂ ಬರಬಹುದು. ಅದು ಮಕ್ಕಳಿಗೆ ತಂದೆಯ ಬಳಿ ಬರಲಿಕ್ಕಿರುವಂತಹ ಧೈರ್ಯ ಅದು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಎಷ್ಟು ತಪ್ಪು ಮಾಡಿದ್ದರೂ ಅಪ್ಪನ ಬಳಿ ಬರುವುದಕ್ಕೊಂದು ಧೈರ್ಯವಿದೆ. ಸತ್ಯವೇದದಲ್ಲಿ ನಾವು ಒಂದು ಉದಾಹರಣೆಯನ್ನ ಕರ್ತನು ಹೇಳಿದ್ದು ನಮ್ಮ ನೆನಪಿದೆ. ತಪ್ಪಿ ಹೋದ ಮಗನ ವಿಷಯವಾಗಿದ್ದ ಪ್ರಾಡಿಗಲ್ ಸನ್. ಅವನು ತಂದೆಯಿಂದ ದೂರ ಹೋದನು. ತನಗೆ ಬರಬೇಕಾದ ಪಾಲನ್ನೆಲ್ಲ ತೆಗೆದುಕೊಂಡು ತಂದೆಯನ್ನು ಬಿಟ್ಟು ದೂರ ದೇಶಕ್ಕೆ ಹೋಗಿ ಅದನ್ನೆಲ್ಲ ಖರ್ಚು ಮಾಡಿ ಕೊನೆಗೆ ಊಟಕ್ಕೂ ಗತಿ ಇಲ್ಲದವನಾಗಿ, ಗೆಳೆಯರಿಲ್ಲ, ಮಿತ್ರರಿಲ್ಲ, ಊಟಕ್ಕೆ ಆಹಾರವಿಲ್ಲ, ಬದಲಿಸುವುದಕ್ಕೆ ಬಟ್ಟೆ ಇಲ್ಲ, ಇನ್ನು ಏನೂ ಇಲ್ಲದ ಹಂದಿಗಳನ್ನ ಕಾಯುತ್ತಾ ಇರುವಾಗ ಹಂದಿಗಳಿಗೆ ಕೊಡುತ್ತಿರುವ ಆಹಾರವಾದರೂ ಸಿಕ್ಕಿದರೆ ಒಳ್ಳೆಯದಿತ್ತು ಎಂಬಂತಹ ಒಂದು ಆಶೆ ಅವನಲ್ಲಿ ಮೂಡಿ ಬಂತು. ಅದು ಧೈರ್ಯವಾಗಿ ತಿನ್ನಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹಂದಿ ಯಜಮಾನನ್ನು ನೋಡಿದ್ರೆ ಅವನನ್ನು ಹೊರಗಾಗುತ್ತಾರೆಂಬ ಭಯ ಒಂದು ವೇಳೆ ಅವನಲ್ಲಿ ಇದ್ದಿರಬಹುದು. ಇನ್ನು ನಾನು ಏನು ಮಾಡಲಿ? ಕೊನೆದಾಗಿ ಅವನ ಮನಸ್ಸಿಗೆ ಬಂದ ಒಂದು ಧೈರ್ಯವೇನು? ಅಪ್ಪನ ಮನೆಗೆ ನಾನು ತಿರುಗಿ ಹೋದರೆ ನನ್ನಪ್ಪ ಒಳ್ಳೆಯವನೆಂಬುದಾಗಿ ನನಗೆ ಗೊತ್ತು. ಒಮ್ಮೆ ನಾನು ಅವನನ್ನ ಧಿಕ್ಕರಿಸಿ ಅವನಿಂದ ದೂರ ಹೋಗಿದ್ದರೂ ನಾನು ಹೋಗಿ ಅಪ್ಪ ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳಿದರೆ ನನ್ನನ್ನು ಎರಡು ಕೈಗಳಿಂದ ಅಪ್ಪಿಕೊಳ್ಳುತ್ತಾನೆ ಎಂಬಂತ ಒಂದು ಆತ್ಮಧೈರ್ಯ ಇವನೊಳಗೆ ಇತ್ತು. ಆದುದರಿಂದಲೇ ಅವನು ತಿರುಗಿ ಬರುತ್ತಾ ಇದ್ದಾನೆ. ತಿರುಗಿ ಬರುವಾಗ ಅಪ್ಪ ಏನು ಮಾಡುತ್ತಾ ಇದ್ದಾನೆ? ಹೋಗಿ ಇಷ್ಟು ವರ್ಷವಾದರೂ ಇಂದಲ್ಲ ನಾಳೆ ನನ್ನ ಮಗನು ಬರುತ್ತಾನೆ ಎಂಬುದಾಗಿ ನೋಡುತ್ತಾ ಇದ್ದಾನೆ, ಕಾಯುತ್ತಾ ಇದ್ದಾನೆ. ಆದ್ರಿಂದ ಮಗನು ತನ್ನ ಹತ್ತಿರ ಬರುವುದಕ್ಕಿಂತಲೂ ಮೊದಲೇ ದೂರದಲ್ಲಿ ನಡೆದುಕೊಂಡು ಬರುವವನನ್ನು ನೋಡಿದಾಗ ಇದು ನನ್ನ ಮಗನಲ್ಲವೋ ಎಂಬುದಾಗಿ ಹೇಳಿ ಆತನೇ ಓಡಿ ಬಂದು ಅವನನ್ನು ಅಪ್ಪಿ ಹಿಡಿದು ಅವನನ್ನು ಸೇರಿಸಿಕೊಂಡನು. ಇದೇ ಮಕ್ಕಳಿಗೆ ತಂದೆ ಬಳಿಗೆ ಬರಲಿಕ್ಕಿರುವ ಧೈರ್ಯ ಎಂಬಂಥದ್ದು. ಇದರೊಂದಿಗೆ ಸೇರಿಸಿ ನಾನು ಒಂದು ಮಾತು ಹೇಳುತ್ತೇನೆ ನನ್ನ ಪ್ರಿಯ ಸಹೋದರರೇ, ಸಹೋದರಿಯರೇ, ನಮ್ಮಲ್ಲಿ ಯಾರಾದರೂ, ನನ್ನನ್ನು ಕೇಳುತ್ತಿರುವವರಲ್ಲಿ ಯಾರಾದರೂ ಅವರು ರಕ್ಷಿಸಲ್ಪಟ್ಟವರಾಗಿದ್ದಾರೆ, ಕರ್ತನಿಗೆ ತಮ್ಮ ಜೀವಿತವನ್ನು ಸಮರ್ಪಿಸಿದವರಾಗಿದ್ದಾರೆ, ಆದ್ರೆ ಯಾವುದೋ ಕಾರಣಾಂತರಗಳಿಂದ ಕೆಲವು ಪಾಪಗಳಿಗೆ ಸಿಲುಕಿ ಅಲ್ಲಿಂದ ಹೊರಬರಲಿಕ್ಕೆ ಆಗದೆ ಅದರಲ್ಲಿ ತೊಳಲಾಡುತ್ತಾ ಇದ್ದಾರೆ. ಹೊರಬರಬೇಕು ಎಂಬುದಾಗಿ ಅನೇಕ ಬಾರಿ ತೀರ್ಮಾನ ಮಾಡಿದರೂ ಸ್ಥಿತಿಗತಿಗಳು ನನ್ನನ್ನು ಬಿಡುತ್ತಾ ಇಲ್ಲ. ಒಂದು ವೇಳೆ ನನ್ನನ್ನು ಸ್ವೀಕರಿಸುವುದಿಲ್ಲ ಎಂಬ ಒಂದು ಭಯ ಇದೆಲ್ಲ ಇದ್ದರೂ ನಾನು ಹೇಳುತ್ತೇನೆ, ಆ ಭಯವನ್ನೆಲ್ಲ ಬದಿಗಿರಿಸಿ ಅಪ್ಪ ತಂದೆ ಎಂಬುದಾಗಿ ಕರೆಯುವುದಕ್ಕೆ ನಮಗೊಬ್ಬ ಪಿತೃ, ನಮಗೊಬ್ಬ ತಂದೆ ಪರಲೋಕದಲ್ಲಿದ್ದಾನೆ. ಅವನ ಬಳಿಗೆ ಆತ್ಮಧೈರ್ಯದಿಂದ ನಾನು ಪಾಪ ಮಾಡಿದ್ದೇನೆ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಬರುವುದಕ್ಕೆ ನಮಗೆ ಸಾಧ್ಯವಿದೆ. ಪ್ರಿಯರೇ, ಕೆಲವು ವರ್ಷಗಳ ಹಿಂದೆ ನನ್ನ ಮಗನು ಇನ್ನೂ ಬಾಲಕನು, ಸುಮಾರು 5 ವರ್ಷ ಪ್ರಾಯ ಅವನಿಗಿರುವಂತಹ ಸಮಯ. ನಾನು ನನ್ನ ಹೆಂಡತಿ, ನನ್ನ ಮಗನು ಕೇರಳಕ್ಕೆ ನಮ್ಮ ಊರಿಗೆ ಹೋಗಿದ್ದೆವು. ಮಧ್ಯಾಹ್ನ ಹೊತ್ತು ಇವನು, ಅವನ ಕಸಿನ್ಸ್ ಎಲ್ಲ ಇದ್ರು, ನನ್ನ ತಮ್ಮನ ಮಕ್ಕಳು, ಇವರೆಲ್ಲ ಅಲ್ಲಿ ಹೊರಗಡೆ ಆಟ ಆಡ್ತಾ ಇದ್ರು. ನನಗೇನು ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಸ್ವಲ್ಪ ನಿದ್ರೆ ಬೇಕು ಅಂದ್ಕೊಂಡು ನಾನು ಮಲ್ಕೊಂಡಿದ್ದೆ. ಇವರ ಆಟ ಸ್ವಲ್ಪ ಜೋರಾಯ್ತು. ಕೊನೆಗೆ ಇವರೆಲ್ಲರೂ ಈ ಕಲ್ಲು ತೆಗೆದು ಒಬ್ಬರಿಗೊಬ್ರು ಹೊಡಿಲಿಕ್ಕೆ ಶುರು ಮಾಡಿದ್ರು. ಇದೇ ಇವರ ಆಟಕ್ಕೆ ಮಾಡ್ತಾ ಇದ್ದಿದ್ದು. ಹಾಗೆ ಇವನ ಕಸಿನ್ ಒಂದು ಕಲ್ಲು ತೆಗೆದು ಇವನಿಗೆ ಹೊಡೆದಾಗ ಇವನು ಒಂದು ಕಲ್ಲು ತೆಗೆದು ಅವನ ಕಸಿನಿಗೆ ಹೊಡೆದಾಗ ಅವಳು ಪಕ್ಕ ತಲೆಯನ್ನು ಬಾಗಿಸಿದ್ರು. ಆ ಕಲ್ಲು ನೇರವಾಗಿ ಬಂದು ನನ್ನ ಕಾರಿನ ಫ್ರಂಟ್ ವಿಂಡ್ಶೀಲ್ಡ್ ಅನ್ನ ಹೊಡೆಯಿತು. ಅದರಲ್ಲಿ ಒಂದು ದೊಡ್ಡ ಗೆರೆ ಬಂತು. ಇವನ ಕಸಿನ್ಸ್ ಎಲ್ಲ ಬಿಟ್ಟು ಓಡಿದ್ರು.
ಇವನಿಗೆ ಏನ್ ಮಾಡೋದು ಗೊತ್ತಿಲ್ಲ. ಅಪ್ಪನ ಕಾರನ್ನ ನಾನು ಮುರಿದಿದ್ದೇನೆ, ಇನ್ನು ಅಪ್ಪ ಏನ್ ಹೇಳ್ತಾರೆ ಅಂತ ಭಯ. ಒಂದು ವೇಳೆ ಸ್ವಲ್ಪ ಇವನಿಗೆ ಯೋಚಿಸಿರ್ಬೋದು. ನಾನು ಸ್ವಲ್ಪ ನಿದ್ರೆ ಮಾಡ್ಕೊಂಡು ಬಂದಿದ್ದೆ ಊಟ ಆದ್ಮೇಲೆ. ಏನೋ ನಿದ್ರೆಯಲ್ಲಿ ಯಾರೋ ನನ್ನ ಬಳಿ ನಿಂತ್ಕೊಂಡು ಅಳುವಂತ ಒಂದು ಸ್ವರ ಕೇಳಿಸ್ತೇವೆ. ಆದ್ರಿಂದ ನಾನು ಎಚ್ಚೆತ್ತು ನೋಡಿದಾಗ 5 ವರ್ಷದ ನನ್ನ ಪುಟ್ಟ ಮಗನ್ ನನ್ನ ಬಳಿ ನಿಂತ್ಕೊಂಡು ಅಳುತ್ತಾ ಇದ್ದಾರೆ. ನಾನು ಕೇಳಿದೆ, ಏನಾಯ್ತು ಮಗನೇ? ಐ ಬ್ರೋಕ್ ಯುವರ್ ಕಾರ್, ನಾನು ನಿನ್ನ ಕಾರನ್ನು ಮುರಿದೆ. ಇಷ್ಟು ಕಣ್ಣೀರಿಂದ ಬಂದು ಹೇಳುವಾಗ ಯಾವ ಅಪ್ಪನಾದ್ರೂ ಅವನು ಹಿಡಿದು ನಾಲ್ಕು ಬಡಿತಾರೆ. ಮಕ್ಕಳನ್ನ ಪ್ರೀತಿ ಮಾಡೋ ಯಾವ ತಂದೆ ಮಾಡೋದಿಲ್ಲ. ಅವನಾಗೆ ಬಂದು ನನ್ನಲ್ಲಿ ಇಂಥ ಒಂದು ತಪ್ಪಾಯ್ತು ಎಂಬುದಾಗಿ ಹೇಳಿದ ಕೂಡಲೇ ನಾನು ಹೇಳಿದ ಪರವಾಗಿಲ್ಲ, ನಾವು ಅದನ್ನು ಸರಿಪಡಿಸೋಣ ಅಷ್ಟೇ. ಅಪ್ಪನ ಹತ್ರ ನೇರವಾಗಿ ಬಂದು ಹೇಳಿದರೆ ಅದೇ ಅತಿ ಸುರಕ್ಷಿತ ಸ್ಥಳ ಎಂಬಂತಹ ಒಂದು ಧೈರ್ಯ ಅವನಲ್ಲಿತ್ತು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಕೇಳಿದ್ರೆ, ನಮ್ಮ ಜೀವಿತದ ಯಾವ ಸನ್ನಿವೇಶದಲ್ಲಿಯೂ ಎಷ್ಟು ಬಳಲಿದವರಾದರೂ, ಎಷ್ಟು ದೊಡ್ಡ ತಪ್ಪು ನಮ್ಮಲ್ಲಿ ಬರಬಹುದು, ಅದನ್ನು ಪ್ರಚೋದಿಸುತ್ತಾ ಇಲ್ಲ, ತಪ್ಪು ಮಾಡಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತಾ ಇಲ್ಲ. ಆದ್ರೆ ಯಾವುದಾದ್ರೂ ಒಂದು ಪಾಪ ನಮ್ಮಲ್ಲಿ ಉಂಟಾದರೆ, ಅದರಿಂದ ಹೊರಬರುವುದಕ್ಕೆ ಮಾರ್ಗವಿಲ್ಲದಂತ ಸ್ಥಿತಿ ಇದ್ದರೆ, ನಮ್ಮ ತಂದೆ ತಾಯಿಗಳೇ ನಮ್ಮನ್ನು ದೂರ ಬಿಟ್ಟರು, ನಮ್ಮ ಅಣ್ಣ ತಮ್ಮಂದಿರೇ ನಮ್ಮನ್ನು ದೂರ ಬಿಟ್ಟರು, ನಮ್ಮ ಸಭೆಯೇ ನಮ್ಮನ್ನು ದೂರ ಬಿಟ್ಟರು, ಆ ಪರಲೋಕದ ತಂದೆ ಬಳಿಗೆ ಬಂದು, ಅಪ್ಪ ತಂದೆಯೇ ನನ್ನಲ್ಲಿ ಒಂದು ತಪ್ಪುಂಟಾಯಿತು, ನನ್ನನ್ನು ಕ್ಷಮಿಸು ಎಂಬುದಾಗಿ ಹೇಳುವುದಕ್ಕಿರುವ ಧೈರ್ಯ, ಅದು ಯಾವಾಗಲೂ ತೆರೆಯಲ್ಪಟ್ಟಿರುವಂತಹ ಒಂದು ಬಾಗಿಲು. ಆ ಧೈರ್ಯ ಇರುವಷ್ಟು ಕಾಲ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬ ಒಂದು ಆತ್ಮಧೈರ್ಯ ನನ್ನಲ್ಲಿ ಉಂಟಾಗುತ್ತದೆ. ನಾನು ಮುಂದೆ ಹೋಗ್ತೇನೆ. 5ನೇದಾಗಿ ನಾವು ಕಾಣುವಂತ ವಿಷಯ, ನಾನು ಒಬ್ಬನೇ ಪುರುಷನಿಗೆ ಸೇರಿದವನು ಎಂಬುದಕ್ಕೆ ನನಗೆ ಒಂದು ಸಂಚಕಾರವನ್ನು ಕೊಟ್ಟಿದ್ದಾನೆ, ಗ್ಯಾರಂಟಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವುದಾದ್ರೆ, ಯಾಕಂದ್ರೆ ದೇವರಲ್ಲಿರುವಂತ ಚಿಂತೆಯಿಂದ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಇಲ್ಲಿ ಪೌಲನು ಮೊದಲನೇದಾಗಿ ಹೇಳುವಂಥದ್ದು, ನಾನು ನಿಮ್ಮನ್ನು ಕ್ರಿಸ್ತನಿಗೆ ನಿಶ್ಚಯ ಮಾಡಿದ್ದೇನೆ. ಅಂದ್ರೆ ಎಂಗೇಜ್ಮೆಂಟ್ ಆದ ಒಂದು ವಧು, ಆತನು ನನ್ನ ವರನು. ಆದ್ರೆ ಎಂಗೇಜ್ಮೆಂಟ್ ಆಗಿದೆಯೋ, ಈ ವಿವಾಹ ನಡೆಯುತ್ತದೋ ಎಂಬಂತ ಒಂದು ಸಂಶಯ ಅದು ಬರಬೇಕಾಗಿಲ್ಲ. ಯಾಕಂದ್ರೆ ಆತನು ಅದಕ್ಕೊಂದು ಸಂಚಕಾರವನ್ನು ಕೊಟ್ಟಿದ್ದಾನೆ, ಒಂದು ಗ್ಯಾರಂಟಿ. ಅದೇನು? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯವನ್ನು ಓದುವುದಾದ್ರೆ, ಎಫೆಸ 1 13 ಮತ್ತು 14ನೇ ವಾಕ್ಯ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಸಂಚಕಾರ ಇಂಗ್ಲಿಷ್ ನಲ್ಲಿ ಗ್ಯಾರಂಟಿ. ಅಂದರೆ ನಾವು ರಕ್ಷಿಸಲ್ಪಟ್ಟವರು, ನಮಗೆ ಒಂದು ವಿಮೋಚನೆ ಆಗುತ್ತದೆ ಎಂಬುದಕ್ಕೊಂದು ಸಂಚಕಾರ. ಅಂದ್ರೆ ವಿವಾಹ ನಿಶ್ಚಿತಾರ್ಥವಾಗಿರುವಂತಹ ವಧುವು, ಆ ವಿವಾಹ ನಿಶ್ಚಿತಾರ್ಥವಾದಂತಹ ವರನು, ಆ ನಿಶ್ಚಿತಾರ್ಥಕ್ಕೆ ಗುರುತಾಗಿ ಅವನಿಗೆ ಆಕೆಗೆ ಕೊಟ್ಟಿರುವಂತಹ ಒಂದು ಗುರುತು, ಅದು ಒಂದು ಉಂಗುರವಾಗಿರಬಹುದು ಅಥವಾ ಇನ್ನೊಂದು ವಸ್ತುವಾಗಿರಬಹುದು. ಆ ಉಂಗುರ ಅವಳ ಬೆರಳಿನಲ್ಲಿ ಇರುವಷ್ಟು ಕಾಲ ಅದನ್ನು ನೋಡುವಾಗೆಲ್ಲ ಅವಳ ನೆನಪಿಗೆ ಬರುವಂತದ್ದು, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಆತನು ಬರುತ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಬ್ಬ ಆತನು ಬರುತ್ತಾನೆ. ಅದೇ ನಿಶ್ಚಯ. ಹೀಗೆ ರಕ್ಷಿಸಲ್ಪಟ್ಟ ದೇವ ಜನರ ಹೃದಯದಲ್ಲಿ ಅವರ ರಕ್ಷಣೆಯ ವಿಷಯವಾಗಿ ಯಾವ ಸಂಶಯ ಉಂಟಾಗಬೇಕಾಗಿಲ್ಲ. ಯಾಕಂದರೆ ನಮ್ಮನ್ನ ಕರ್ಕೊಂಡು ಹೋಗುವುದಕ್ಕೆ ಒಬ್ಬಾತನು ಬರುತ್ತಾನೆ ಎಂಬುದಕ್ಕೆ ನಮಗೆ ಒಂದು ಗೋಲ್ಡನ್ ರಿಂಗ್ ಅಲ್ಲ ಕೊಟ್ಟಿರುವಂತದ್ದು, ಒಂದು ಸಂಚಕಾರವನ್ನು ಕೊಟ್ಟಿದ್ದಾನೆ. ಆ ಸಂಚಕಾರವೇನು? ನಮ್ಮೊಳಗೆ ವಾಸವಾಗಿರುವ ಪವಿತ್ರಾತ್ಮನೇ. ಆದುದರಿಂದಲೇ ನಮ್ಮ ಸಭೆಗಳಲ್ಲಿ ರಕ್ಷಿಸಲ್ಪಟ್ಟವರಿಗೆ ಮೊಟ್ಟ ಮೊದಲನೇದಾಗಿ ದೇವರು ಕೊಡುವಂತಹ ಮೊದಲನೇ ವರ ಪವಿತ್ರಾತ್ಮನವರ. ಕೆಲವರು ಹೇಳುವ ಹಾಗೆ ಅದಕ್ಕೋಸ್ಕರ ಇನ್ನೂ ಕಾದು ಕುಳಿತು 2-3 ತಿಂಗಳಾದ ಮೇಲೆ ಸಿಕ್ಕುವಂತದ್ದಲ್ಲ. ರಕ್ಷಿಸಲ್ಪಟ್ಟ ಆ ಕ್ಷಣದಲ್ಲಿಯೇ, ನೀವು ರಕ್ಷಿಸಲ್ಪಟ್ಟವರಾಗಿದ್ದರೆ, ದೇವರ ಮಕ್ಕಳಾಗಿದ್ದರೆ, ಆ ಕ್ಷಣದಲ್ಲಿಯೇ ಪವಿತ್ರಾತ್ಮನು ನಿಮ್ಮೊಳಗೆ ಬಂದು ವಾಸವಾಗಿದ್ದಾನೆ. ನೀವು ಯಾರೇ ಆಗಿರ್ರಿ, ದೊಡ್ಡವರಾಗಿರಿ, ಸಣ್ಣವರಾಗಿರಿ, ಐಶ್ವರ್ಯವಂತರಾಗಿರಿ, ಬಡವರಾಗಿರಿ, ವಿದ್ಯೆ ಉಳ್ಳವರಾಗಿರಿ, ವಿದ್ಯಾವಿಹೀನರಾಗಿರಿ, ಯಾರೇ ಆಗಿದ್ದರೂ ದೇವರ ಪವಿತ್ರಾತ್ಮನು ಎಲ್ಲರಲ್ಲಿಯೂ ಸಮಾನವಾಗಿ ವಾಸವಾಗಿದ್ದಾನೆ.
ಆ ಪವಿತ್ರಾತ್ಮನು ಏನನ್ನ ಸೂಚಿಸುತ್ತದೆ? ಅದು ಸೂಚಿಸುವಂಥದ್ದು ನಾವು ಆತನಿಗೆ ನಿಶ್ಚಯಿಸಲ್ಪಟ್ಟವರು ಎಂಬುದಾಗಿ. ಹೀಗೆ ಈ 5 ವಿಷಯಗಳು ನಮ್ಮ ರಕ್ಷಣೆಗೆ ನಿಶ್ಚಯವಾಗಿ ನಮಗೆ ಆತನು ಕೊಟ್ಟಿದ್ದಾನೆ. ನಾನು ಮುಂದೆ ಹೋಗ್ತೇನೆ. ಇನ್ನು ನಿಶ್ಚಯ ಮಾತ್ರವಲ್ಲ, ಈ ರಕ್ಷಣೆಯ ಭದ್ರತೆ ಎಂಬಂಥದ್ದು 2ನೇ ವಿಷಯ, ದ ಸೆಕ್ಯೂರಿಟಿ ಆಫ್ ಸಾಲ್ವೇಷನ್. ಇದೆರಡು ವಿಷಯ ಒಂದಕ್ಕೊಂದು ಬಹಳ ಸಾಮೀಪ್ಯವುಳ್ಳ ವಿಷಯಗಳಾಗಿದ್ದರು. ಇದೆರಡು ವಿಷಯ, ರಕ್ಷಣೆಯ ನಿಶ್ಚಯ, ದಿ ಅಶ್ಯೂರೆನ್ಸ್, ರಕ್ಷಣೆಯ ಭದ್ರತೆ, ದ ಸೆಕ್ಯೂರಿಟಿ. ಈ ಸೆಕ್ಯೂರಿಟಿ ಅಂದ್ರೆ ನನ್ನ ರಕ್ಷಣೆ ಎಂದಿಗೂ ನಷ್ಟವಾಗಿ ಹೋಗೋದಿಲ್ಲ ಎಂಬಂತಹ ಒಂದು ಭರವಸೆ. ನಿಶ್ಚಯ ಅಂದ್ರೆ ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂಬ ಒಂದು ಭರವಸೆ. ಎರಡನೇದು, ಆ ರಕ್ಷಣೆ ನಷ್ಟವಾಗಿ ಹೋಗಬಹುದು ಎಂಬ ಒಂದು ಸಂಶಯ ಅನೇಕರಲ್ಲಿ ಹುಟ್ಟುತ್ತದೆ. ಅದಕ್ಕೆ ದೇವರು ಭದ್ರತೆಯನ್ನು ಕೊಟ್ಟಿದ್ದಾನೆ, ದ ಸೆಕ್ಯೂರಿಟಿ. ಅದರಿಂದ ಈ ರಕ್ಷಣೆ ಎಂಬಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಒಂದು ನಿಶ್ಚಯ ಮಾತ್ರವಲ್ಲ, ಅದು ಎಂದಿಗೂ ಕಳೆದು ಹೋಗುವುದಿಲ್ಲ, ನಷ್ಟವಾಗಿ ಹೋಗುವುದಿಲ್ಲ. ಈ ಬೋಧನೆಯಲ್ಲಿ ಒಂದು ಸ್ವಲ್ಪ ಅಪಾಯವೂ ಇದೆ. ಯಾಕಂದ್ರೆ ಈ ಒಂದು ಬೋಧನೆಯನ್ನ ಬಹಳ ಘಂಟಾಘೋಷಿತವಾಗಿ ಬೋಧಿಸುವ ಕೆಲವು ಗುಂಪುಗಳಲ್ಲಿ ಸೇರಿದ್ದೇ ಬ್ರದರನ್ ಸಭೆಗಳು ಎಂಬುದಾಗಿ ನಾವು ಕರೆಯುವ ನಮ್ಮ ಸಹೋದರ ಸಭೆಗಳು. ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ ಎಂಬುದಾಗಿ ನಾವು ಹೇಳೋದ್ರಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಹೇಗೂ ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ, ಆದ್ರಿಂದ ಅಲ್ಪ ಸ್ವಲ್ಪ ಪಾಪ ಮಾಡಿದರೂ ಪರವಾಗಿಲ್ಲ ಎಂಬಂತಹ ಒಂದು ಅನಿಸಿಕೆ, ಒಂದು ಧೈರ್ಯ ಕೆಲವರಲ್ಲಿ ಉಂಟಾಗುತ್ತಾ ಇದೆಯೋ ಎಂಬ ಒಂದು ಸಂಶಯ ಕೆಲವರ ಜೀವಿತ ನೋಡುವಾಗ ನನ್ನಲ್ಲಿ ಉಂಟಾಗಿದೆ. ಆದ್ರಿಂದಲೇ ಇರಬಹುದು ಬೇರೆ ಕೆಲವು ಸಭೆಗಳವರು ಏನಾದ್ರೂ ಆಚೆ ನೋಡಿದ್ರೆ ರಕ್ಷಣೆ ಕಳೆದು ಹೋಗ್ತದೆ, ಈಚೆ ನೋಡಿದ್ರೆ ಕಳೆದು ಹೋಗ್ತದೆ, ಬಗ್ಗಿದ್ರೆ ಕಳೆದು ಹೋಗ್ತದೆ ಎಂಬುದಾಗೆಲ್ಲ ಭಯಪಡಿಸುವಂಥದ್ದು. ಸುಮ್ಮನೆ ಮಕ್ಕಳನ್ನೆಲ್ಲ ಭಯಪಡಿಸ್ತೇವಲ್ಲ, ಕಳ್ಳ ಬರ್ತಾನೆ, ಗುಮ್ಮ ಬರ್ತಾನೆ, ಪೊಲೀಸ್ ಬರ್ತಾನೆ, ಅದು ಬರ್ತದೆ ಎಂಬುದಾಗಿ. ಅದು ವಾಸ್ತವವಲ್ಲ. ಈ ರೀತಿಯಾಗಿ ಭಯಪಡಿಸಬೇಕಾದದ್ದಿಲ್ಲ. ಆದರೆ ಈ ವಿಷಯದಲ್ಲಿ ನಾವು ಜಾಗೃತೆಯಿಂದ ಇರಬೇಕು. ಆ ವಿಷಯ ತುಂಬಾ ಧಾರಾಳವಾಗಿ ನಿನ್ನೆ ನಾನು ಹೇಳಿದ್ದೇನೆ. ಆದ್ರೆ ಈ ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾದ ಪುರಾವೆಗಳಿದೆ. ಅದರ ಭದ್ರತೆಯ ಬಗ್ಗೆ ನಾವು ಮೊದಲು ನೋಡಿದ್ದು ನಿಶ್ಚಯದ ಬಗ್ಗೆ, ಐ ಆಮ್ ಶ್ಯೂರ್, ಅಶ್ಯೂರೆನ್ಸ್. ಆದ್ರೆ ಭದ್ರತೆ ಅಂದ್ರೆ ದ ಸೆಕ್ಯೂರಿಟಿ. ಅದರಲ್ಲಿ ಕೆಲವು ವಿಷಯಗಳನ್ನು ನಾನು ಇಲ್ಲಿ ಹೇಳಿಕೊಡುತ್ತೇನೆ. ಒಂದು, ದೇವರ ಕೈಯೊಳಗಿಂದ ನಮ್ಮನ್ನು ಕಸಿದುಕೊಳ್ಳಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ದೇವರ ಕೈಯೊಳಗಿಂದ ನಮ್ಮನ್ನು ಕಸಿದುಕೊಳ್ಳಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ನಾವು ಯೋಹಾನನ ಸುವಾರ್ತೆ 10ನೇ ಅಧ್ಯಾಯದ 28, 29ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ನುಡಿಗಳನ್ನು ನೋಡುವುದಾದ್ರೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳರು. ಇಲ್ಲಿ ಒಂದು ಡಬಲ್ ಸೆಕ್ಯೂರಿಟಿ ಇದೆ. ಒಂದು ನನ್ನ ಕೈಯಲ್ಲಿ, ಇನ್ನೊಂದು ನನ್ನ ತಂದೆಯ ಕೈಯಲ್ಲಿ. ಇದು ಹೇಗಪ್ಪ ಒಂದೇ ವ್ಯಕ್ತಿ 2 ಜನರ ಕೈಯಲ್ಲಿ ಇರಲಿಕ್ಕೆ ಸಾಧ್ಯ? ಅದಕ್ಕೆ ಯೇಸು ಕ್ರಿಸ್ತನ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದಾನೆ. ಸಮಯವಿಲ್ಲದ್ರಿಂದ ಅಲ್ಲಿಗೆ ಇಳಿದು ಹೋಗೋದಿಲ್ಲ, ನಾನು ನನ್ನ ತಂದೆಗೆ ಒಂದೇ ಎಂಬುದಾಗಿ ಆತನ ಹಲವಾರು ಹೇಳಿದ್ದಾನೆ. 2 ದೇವರುಗಳಿಲ್ಲ, ನಮಗೆ ಒಂದೇ. ಆದ್ರೆ ಒಂದು ಡಬಲ್ ಅಶ್ಯೂರೆನ್ಸ್, ಒಂದು ಇಮ್ಮಡಿಯಾದಂತಹ ದೃಢತೆ ಆತನಲ್ಲಿ ಕೊಟ್ಟಿದ್ದಾನೆ. ಅದೇನು? ನನ್ನ ಕೈಯಲ್ಲಿದ್ದೀರಿ, ನನ್ನ ತಂದೆಯ ಕೈಯಲ್ಲಿದ್ದೀರಿ. ಅಲ್ಲಿ ಹೇಳುವಂಥದ್ದು, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಹಾಗಾದ್ರೆ ನಾವೆಲ್ಲಿದ್ದೇವೆ? ಆತನ ಕೈಯಲ್ಲಿ, ಆತನ ಅಂಗೈಗಳಲ್ಲಿ ಸುರಕ್ಷಿತರಾಗಿದ್ದೇವೆ. ರಕ್ಷಿಸಲ್ಪಟ್ಟ ದೇವಜನರೇ, ನೀವು ದೇವರ ಕೈಯಲ್ಲಿ ಸುರಕ್ಷಿತರಾಗಿದ್ದೀರಿ. ನಿಮ್ಮ ರಕ್ಷಣೆ ಕಳೆದು ಹೋಗಬೇಕಾದ್ರೆ ಯಾರಾದರೂ ಬಂದು ಆ ಕೈಯಿಂದ ನಿಮ್ಮನ್ನ ಕಸಿದುಕೊಳ್ಳಬೇಕು. ಹಾಗೆ ಕಸಿದುಕೊಳ್ಳಬೇಕಾದ್ರೆ ಅವನಿಗಿಂತಲೂ ಶಕ್ತಿಯುಳ್ಳ ಒಂದು ವ್ಯಕ್ತಿ ಬರಬೇಕು ಅಲ್ವಾ? ನಾನು ಈ ವಾಚನ್ನು ಹಿಡಿದುಕೊಂಡು ನಿಮ್ಮಲ್ಲಿ ಯಾರಿಗೂ ಇದನ್ನು ಕಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದರೆ ಕೆಲವರು ಬಂದು ಟ್ರೈ ಮಾಡಬಹುದು, ಸಾಧ್ಯವಾಗ್ತದೆ. ಯಾರು? ನನಗಿಂತಲೂ ಬಲವುಳ್ಳವನು ಬರಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ.
ಇಲ್ಲಿ ದೇವರ ಕೈಯಲ್ಲಿ ನಾವು ಸುರಕ್ಷಿತವಾಗಿದ್ದರೆ ನಮ್ಮನ್ನ ಅಲ್ಲಿಂದ ಕಸಿದುಕೊಳ್ಳಬೇಕಾದ್ರೆ ದೇವರಿಗಿಂತಲೂ ಶಕ್ತಿಯುಳ್ಳವರು ಯಾರಾದರೂ ಬರಬೇಕು. ಯಾರಿದ್ದಾರೆ? ಕೆಲವರು ಹೇಳ್ತಾರೆ ಸೈತಾನನು ನಮ್ಮನ್ನು ದೇವರ ಕೈಯಿಂದ ಕದ್ದುಕೊಂಡು ಹೋದ್ರೆ ಎಂಬುದಾಗಿ. ಸಾಧ್ಯ ಇಲ್ಲ, ಅವನಿಗೆ ಅಷ್ಟು ಶಕ್ತಿ ಇಲ್ಲ. ಆದ್ರಿಂದ ನಮ್ಮ ರಕ್ಷಣೆ ಅದು ಭದ್ರವಾಗಿದೆ ಎಂಬುದು ಬಹಳ ವ್ಯಕ್ತವಾಗಿ ನಾವು ಕಾಣುವವರಾಗಿದ್ದೇವೆ. ಯಾಕಂದ್ರೆ ಅತಿ ಶಕ್ತಿಯುಳ್ಳ ಸರ್ವಶಕ್ತನಾದ ದೇವರ ಕೈಯಲ್ಲಿ, ಆತನ ಮಗನ ಕೈಯಲ್ಲಿ ನಾವಿದ್ದೇವೆ. ಅಂತ ಯಾರು ನಮ್ಮನ್ನು ಅಲ್ಲಿಂದ ಕಸಿದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಎಷ್ಟು ಭದ್ರವಾಗಿ ನಾವು ಆತನಲ್ಲಿದ್ದೇವೆ ಪ್ರಿಯರೇ. ಆದ್ರಿಂದ ರಕ್ಷಣೆ ನಷ್ಟವಾಗಲಿಕ್ಕೆ ಹೋಯಿತು, ನಿಮ್ಮ ರಕ್ಷಣೆ ಕಳೆದು ಹೋಗುತ್ತದೆ ಎಂಬುದಾಗಿ ಎಲ್ಲ ಯಾರಾದರೂ ಕತೆ ಕಟ್ಟಿಕೊಂಡು ಬಂದರೆ ಅದಕ್ಕೆ ನಾವು ಬಲಿ ಬೀಳಬೇಕಾಗಿಲ್ಲ. ನಾನು ಯಾವಾಗಲೂ ಹೇಳುವಂತ ಒಂದು ವಿಷಯ, ನಮ್ಮ ರಕ್ಷಣೆ ನಷ್ಟವಾಗಿ ಹೋಗುತ್ತದೆ ಎಂಬುದಾಗಿ ನಾನು ನೆನೆಸೋದಿಲ್ಲ. ಕೆಲವರು ಹೇಳ್ತಾರೆ ನಾವು ಯಾವಾಗಲೂ ಪಾಪ ಮಾಡುವಂತ ಒಬ್ಬ ವ್ಯಕ್ತಿ ಬ್ರದರ್, ಅವನು ರಕ್ಷಿಸಲ್ಪಟ್ಟಿದ್ದಾನೆ, ದೀಕ್ಷಾ ಸ್ನಾನ ಹೊಂದಿದ್ದಾನೆ, ವಾರ ವಾರ ಒಂದು ರೊಟ್ಟಿ ಮುರಿತಾನೆ, ಆದ್ರೆ ಅವನ ಜೀವಿತ ನೋಡ್ರಿ, ಅವಳ ಜೀವಿತ ನೋಡ್ರಿ, ಮಹಾಪಾಪದಲ್ಲಿ ಯಾವಾಗಲೂ ಹಾಗೆ ಜೀವಿಸುವವರು, ಹಾಗಾದ್ರೆ ಅವರ ರಕ್ಷಣೆ ನಷ್ಟವಾಗಿ ಹೋಗುವುದಿಲ್ಲವೋ? ಸ್ವಾಭಾವಿಕವಾಗಿ ಅನೇಕರಲ್ಲಿರುವಂತ ಒಂದು ಪ್ರಶ್ನೆ ಇದು. ಅದಕ್ಕೆ ನಾನು ಕೊಡುವಂತ ಉತ್ತರ ಒಂದೇ, ಅವನ ರಕ್ಷಣೆ ಅಥವಾ ರಕ್ಷಣೆ ನಷ್ಟವಾಗಿ ಹೋಗುತ್ತದೆ ಎಂಬುದರ ಬಗ್ಗೆ ನನಗೆ ಸಂಶಯವಿಲ್ಲ. ಎಂದಿಗೂ ನಷ್ಟವಾಗಿ ಹೋಗುವುದಿಲ್ಲ. ಆದ್ರೆ ನನಗೆ ಬೇರೊಂದು ಸಂಶಯವಿದೆ, ಇವನು ರಕ್ಷಿಸಲ್ಪಟ್ಟಿದ್ದಾನೋ ಎಂಬ ಒಂದು ಸಂಶಯ ನನಗಿದೆ. ಯಾಕಂದ್ರೆ ನಾನು ಮೊದಲನೇ ಸಂದೇಶದಲ್ಲಿ ಹೇಳಿದ ಹಾಗೆ ಅನೇಕರಿಗೆ ರಕ್ಷಣೆ ಎಂಬಂಥದ್ದು ಒಂದು ಅನಿಸಿಕೆ ಮಾತ್ರ, ಒಂದು ಸೈಕಾಲಜಿಕಲ್ ಫೀಲಿಂಗ್, ಮಾನಸಿಕವಾದ ಒಂದು ಅನಿಸಿಕೆ ಅಲ್ಲದೆ ಯಾಥಾರ್ಥ್ಯವಾಗಿಲ್ಲ. ರಕ್ಷಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಸಭೆಗೆ ಬರುವ ಅನೇಕರಿದ್ದಾರೆ, ಅವರು ಇನ್ನೂ ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿಲ್ಲ. ಆದ್ದರಿಂದಲೇ ಅವರು ಪಾಪದಲ್ಲಿ ನಿಸ್ಸಂದೇಹವಾಗಿ ಅಥವಾ ನಿಶ್ಚಂಚಲರಾಗಿ ಮುಂದುವರಿಯುತ್ತಾ ಇದ್ದಾರೆ. ನಾನು ಒಮ್ಮೆ ಹೇಳುವಂತ ಒಂದು ಉದಾಹರಣೆ, ಒಂದು ಮೋರಿ ಮೇಲೆ ಅಥವಾ ಗದ್ದೆ ಮಧ್ಯದಲ್ಲಿ ಕೆಲವು ನಡ್ಕೊಂಡು ಹೋಗಿ ಕೆಲವು ಮೋರಿಗಳನ್ನ ಎರಡು ಬದಿಯಲ್ಲಿಯೂ ಕೊಳಚೆ ನೀರಿರಬಹುದು. ಆ ಮೋರಿ ಮೇಲೆ ಒಂದು ಕುರಿಮರಿ ನಡ್ಕೊಂಡು ಬರ್ತಾ ಇದೆ. ಈ ಕುರಿ ನಡ್ಕೊಂಡು ಬರುವಾಗ ಕಾಲು ಜಾರಿ ಆ ಕುರಿಮರಿ ಕೆಸರಿಗೆ ಬೀಳಬಹುದು, ಯಾರಿಗೂ ಕಾಲು ಜಾರಬಹುದು. ಅದರ ಹಿಂದೆ ಒಂದು ಹಂದಿ ಮರಿ ನಡ್ಕೊಂಡು ಬರ್ತಾ ಇದೆ, ಅದು ಕಾಲು ಜಾರಿ ಅದೇ ಕೆಸರಿಗೆ ಬೀಳಬಹುದು. ಹಾಗಾದ್ರೆ ಇಬ್ರು ಬೀಳಬಹುದು, ಆದ್ರೆ ಒಂದು ವ್ಯತ್ಯಾಸವಿದೆ. ಈ ಹಂದಿ ಮರಿ ಏನ್ ಮಾಡ್ತದೆ, ಕೆಸರಿಗೆ ಬಿದ್ದ ಕೂಡಲೇ ಓ ಇಷ್ಟು ಒಳ್ಳೆ ಜಾಗ ಇತ್ತಂತ ನನಗೆ ಗೊತ್ತೇ ಇರಲಿಲ್ಲ ಎಂಬುದಾಗಿ ಅದರಲ್ಲೇ ಈಜಾಡ್ಕೊಂಡು ಸಂತೋಷ ಪಡ್ತಾ ಇರ್ತದೆ. ಆ ಮೋರಿ ಮೇಲೆ ನಡೆದ್ರೆ ಸುಮ್ಮನೆ ನೀರು ಇಲ್ಲ, ಒಣಕಲು ಗುಡ್ಡ, ಅದ್ರ ಮೇಲೆ ಯಾಕೆ ನಡಿಬೇಕು, ಇಲ್ಲಿ ಎಷ್ಟು ಸಂತೋಷ ಎಂಬುದಾಗಿ ಇತರರನ್ನು ಕರೀತಾರೆ, ನೀವು ಬನ್ನಿ ಇಲ್ಲಿ ಮಜಾ ಮಾಡೋಣ ಎಂಬುದಾಗಿ. ಆದ್ರೆ ಈ ಕುರಿಮರಿ ಏನ್ ಮಾಡ್ತದೆ, ಅದು ಕೂಗುತ್ತಾ ಇರ್ತದೆ, ಅಳುತ್ತಾ ಇರ್ತದೆ, ನನ್ನನ್ನ ಇಲ್ಲಿಂದ ಎತ್ತಿರಿ, ನನ್ನನ್ನ ಇಲ್ಲಿಂದ ಎತ್ತಿರಿ. ಅದು ಎಂದಿಗೂ ಅದನ್ನ ಆನಂದಿಸುವುದಿಲ್ಲ. ಎರಡು ಜಾರಿ ಬೀಳುವ ಸಾಧ್ಯತೆ ಇದೆ, ಆದರೆ ಒಂದು ಅದರಲ್ಲಿ ಆನಂದಿಸುತ್ತದೆ, ಮತ್ತೊಂದು ಅದರಲ್ಲಿ ಆನಂದಿಸುವುದಿಲ್ಲ. ನಾನು ಒಂದು ವಿಷಯ ಹೇಳುತ್ತೇನೆ ಪ್ರಿಯರೇ, ರಕ್ಷಿಸಲ್ಪಟ್ಟ ವಿಶ್ವಾಸಿಗಳು ಜಾರಿ ಬೀಳಬಹುದು, ಪಾಪದಲ್ಲಿ ಸಿಲುಕಬಹುದು, ಸಾಧ್ಯತೆಗಳಿದೆ, ವಾಕ್ಯವು ಹೇಳುವಂತ ವಿಷಯ. ಆದರೆ ಅದನ್ನೇ ಆನಂದಿಸುತ್ತಾ ಅದರಲ್ಲೇ ಮುಂದುವರಿಯುವಂತ ಒಬ್ಬ ವ್ಯಕ್ತಿಯ ರಕ್ಷಣೆ ನಷ್ಟವಾಗಿ ಹೋಗುತ್ತದೆ ಎಂಬುದಾಗಿ ನಾನು ವಿಧಿಸುವುದಿಲ್ಲ. ಯಾರನ್ನು ವಿಧಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಕೆಲವರನ್ನು ದೇವರೇ ವಿಧಿಸಬೇಕು. ಆದರೆ ಒಂದು ವಿಷಯ ಮಾತ್ರ ನಾವಿಲ್ಲಿ ಹೇಳಬಹುದು, ಅದೇನು? ಅದಿಷ್ಟೇ, ಅವನು ರಕ್ಷಿಸಲ್ಪಟ್ಟಿದ್ದಾನೋ ಎಂಬ ಒಂದು ಸಂಶಯ ನಮ್ಮಲ್ಲಿ ಉಂಟಾಗುತ್ತದೆ. ಅದು ವ್ಯಕ್ತವಾಗಿ ವಾಕ್ಯ ಹೇಳುವಂತಹ ಒಂದು ವಿಷಯ. ಅದರಿಂದ ದೇವರ ಕೈಯಿಂದ ನಮ್ಮನ್ನು ಕಸಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಏನು, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಎರಡನೇ ವಿಷಯ, ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 38 ಮತ್ತು 39ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 38 ಮತ್ತು 39ನೇ ವಾಕ್ಯ.
ಹೇಗಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲನ ಲೋಕದವಾಗಲಿ ಕೆಳಗಿನ ಲೋಕವಾಗಲಿ ಬೇರೆ ಯಾವ ಸೃಷ್ಟಿ ಆಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು. ಇಲ್ಲಿ ಬಹಳ ವ್ಯಕ್ತವಾಗಿ ಪೌಲನು ಹೇಳುವಂಥದ್ದು. ಆ ವಿಷಯಗಳಲ್ಲಿ ಹೇಳುವುದನ್ನು ನೋಡಿದ್ರೆ ಇನ್ನು ಯಾವುದು ಬಾಕಿ ಇಲ್ಲ. ಅಲ್ಲಿ ಆತನು ಹೇಳುವಂಥದ್ದು, ಮರಣ ನಮ್ಮನ್ನು ಕ್ರಿಸ್ತನಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಜೀವ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ದೇವದೂತರಿಗೆ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ದುರಾತ್ಮಗಳಿಗೆ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಈಗ ಇರುವ ಸಂಗತಿಗಳಿಗೆ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಮುಂದೆ ಬರುವ ಸಂಗತಿಗಳು ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ, ಮಹತ್ವಗಳಿಗೆ ನಮ್ಮನ್ನು ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. ಮೇಲನ ಲೋಕದಲ್ಲಿ ಆಗಲಿ ಕೆಳಗಣ ಲೋಕದಲ್ಲಿ ಆಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. ಇಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುವಾಗ ಕೆಲವರು ಬಂದು ಹೇಳುತ್ತಾರೆ, ನಿಮ್ಮ ರಕ್ಷಣೆ ನಷ್ಟವಾಗಿ ಹೋಗಬಹುದು, ಈ ಬ್ರದರನ್ ಸಭೆ ಜೊತೆ ನಿಲ್ಬೇಡ್ರಿ, ಅವರು ನಷ್ಟವಾಗಿ ಹೋಗೋದಿಲ್ಲ ಎಂಬುದಾಗಿ ಹೇಳಿ ಪಾಪ ಮಾಡ್ಲಿಕ್ಕೆ ನಿಮ್ಗೆ ಪ್ರಚೋದನೆ ಮಾಡುತ್ತಾ ಇದ್ದಾರೆ. ನಮ್ಮ ಹತ್ರ ಬನ್ರಿ, ನಾವು ಪ್ರಸಂಗ ಮಾಡ್ತೇವೆ, ಪಾಪ ಮಾಡಬೇಡ್ರಿ, ರಕ್ಷಣೆ ನಷ್ಟವಾಗಿ ಹೋಗ್ತಾರೆ. ಇದನ್ನು ಕೇಳ್ಕೊಂಡು ಕೆಲವರು ಹೋಗ್ತಾರೆ. ಇಲ್ಲಿ ನನಗೊಂದು ಪ್ರಶ್ನೆ ಯಾವಾಗ್ಲೂ ಇದೆ, ಈ ಕೆಲವರು ಸಾಕ್ಷಿಗಳು ಈ ರಕ್ಷಣೆ ನಷ್ಟವಾಗಿ ಹೋದ್ರೆ ಮತ್ತು ಹೊಂದ್ಕೊಳ್ಬೇಕಲ್ಲ. ಕೆಲವು ವ್ಯಕ್ತಿಗಳು ಸಾಕ್ಷಿ ಹೇಳ್ತಾರೆ, ನಾನು ರಕ್ಷಣೆ ಹೊಂದಿ 30 ವರ್ಷವಾಯಿತು ಎಂಬುದಾಗಿ. ಅವರ ಬೋಧನೆ ಯಾವುದು? ಪಾಪ ಮಾಡಿದರೆ ರಕ್ಷಣೆ ನಷ್ಟವಾಗಿ ಹೋಗುತ್ತದೆ. ಹಾಗಾದ್ರೆ ಈ 30 ವರ್ಷದಲ್ಲಿ ನೀನು ಯಾವ ಪಾಪವನ್ನು ಮಾಡಿಲ್ವಾ? ಅಪ್ಪ, ನೀನು ನಮ್ಗೆ ಭೇಟಿ ಆಗ್ಬೋದು. ನಮ್ಗೆ ಇಂಥ ಮಹಾನ್ ವ್ಯಕ್ತಿಗಳು ಲೋಕದಲ್ಲಿದ್ದಾರೆ ಸಭೆಗಳಲ್ಲಿ. ಇಲ್ಲ, ಹಾಗಾದ್ರೆ ರಕ್ಷಣೆ ನಷ್ಟವಾಗಿ ಹೋಗ್ತಲ್ಲ, ಮತ್ತೆ ಲಾಸ್ಯವಾಗಿ ಪಡ್ಕೊಂಡು ಅದು ಹೇಳ್ರಿ. ಸುಮ್ಮನೆ ವೇದಿಯಲ್ಲಿ ನಿಂತ್ಕೊಂಡು 30-40 ವರ್ಷ ಚರಿತ್ರೆ ಹೇಳ್ಬೇಡ್ರಿ, ಯಾವಾಗ ಲಾಸ್ಟ್ ರಕ್ಷಣೆ ಹೊಂದಿದೆ ಅದು ಹೇಳ್ರಿ. ಅದಕ್ಕೆ ಧೈರ್ಯ ಇಲ್ಲ. ಇಂಥ ಸುಳ್ಳು ಬೋಧನೆಗಳಿಗೆ ನಾವು ಎಂದಿಗೂ ಮರಳಾಗಬಾರದು. ಯಾಕಂದ್ರೆ ರಕ್ಷಿಸಲ್ಪಟ್ಟ ವ್ಯಕ್ತಿ ಅವನನ್ನು ಕ್ರಿಸ್ತನ ಪ್ರೀತಿಯಿಂದ ದೂರ ಮಾಡುವುದಕ್ಕೆ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಅದು ವ್ಯಕ್ತವಾಗಿ ಅನೇಕ ವಿಷಯಗಳನ್ನು ನಾವಲ್ಲಿ ನೋಡಿದ್ದೇವೆ. ಆದ್ರಿಂದ ಸಹೋದರ ಸಭೆಯಲ್ಲಿರುವವರು ಸಾಕ್ಷಿ ಹೇಳುವಾಗ ಧೈರ್ಯವಾಗಿ ಹೇಳಬಹುದು, ರಕ್ಷಿಸಲ್ಪಟ್ಟ ಆ ದಿನದ ಈ ದಿನದವರೆಗೆ ಎಷ್ಟು ವರ್ಷವಾಯಿತು ಎಂಬುದಾಗಿ ನಿಶ್ಚಯವಿದ್ದರೆ. ಇಲ್ಲಾದ್ರೆ ಹೇಳ್ಬೇಡ್ರಿ. ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಮೂರನೇದಾಗಿ, ಕೃಪೆಯಿಂದ ಹೊಂದಿದ ರಕ್ಷಣೆ ಕ್ರಿಯೆಯಿಂದ ನಷ್ಟವಾಗೋದಿಲ್ಲ. ಕೃಪೆಯಿಂದ ಹೊಂದಿದ ರಕ್ಷಣೆ ಕ್ರಿಯೆಯಿಂದ ನಷ್ಟವಾಗೋದಿಲ್ಲ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಾಗಾದ್ರೆ ಈ ರಕ್ಷಣೆ ಬಗ್ಗೆ ನಾವು ಕಾಣುವ ಒಂದು ಸತ್ಯ, ಇದು ನಮ್ಮ ಕೆಲಸದಿಂದ ನಮ್ಮ ಗುಣಗಳಿಂದ ನಮಗೆ ಲಭಿಸಿದ್ದಲ್ಲ, ಕೃಪೆಯಿಂದ, ದೇವರ ಕೃಪೆ. ನಮ್ಮ ಯಾವ ಪುಣ್ಯ ಕ್ರಿಯೆಗಳು ಅದರಲ್ಲಿ ಒಳಗೊಂಡಿಲ್ಲ. ಆದ್ರಿಂದ ದೇವರು ಕೃಪೆಯಿಂದ ಕೊಟ್ಟ ಈ ರಕ್ಷಣೆ ಮನುಷ್ಯನು ತನ್ನ ಕ್ರಿಯೆಯಿಂದ ನಷ್ಟಪಡಿಸಿಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕ್ರಿಯೆಗಳಿಗೂ ಅತೀತವಾದದ್ದಾಗಿದೆ ಇದು. ಕ್ರಿಯೆಗಳಿಗಿಂತಲೂ ಮಿಗಿಲಾದದ್ದಾಗಿದೆ ಈ ರಕ್ಷಣೆ. ಇದಕ್ಕೋಸ್ಕರ ಒಂದೇ ಒಂದು ಕ್ರಿಯೆ, ಯೇಸು ಕ್ರಿಸ್ತನು ಕಾಲ್ವರಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂತಹ ಆ ಕ್ರಿಯೆ. ಆದ್ರಿಂದ ನಾವು ಏನಾದ್ರೂ ಪಾಪ ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ ಎಂಬ ಕಾರಣದಿಂದ ಕೃಪೆಯಿಂದ ಕೊಟ್ಟ ರಕ್ಷಣೆ ಆತನು ಎಂದಿಗೂ ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಅದು ವ್ಯಕ್ತವಾಗಿ ನೋಡುವಂಥದ್ದು. ಆತನು ನಮಗೆ ಕೊಟ್ಟಿರೋ ಉಚಿತಾರ್ಥ ವರ ರಕ್ಷಣೆ, ದೇವರ ವರವನ್ನು ಆತನು ಎಂದೂ ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಒಮ್ಮೆ ಕೊಟ್ರೆ ಅದು ಕೊಟ್ಟದ್ದೇ, ಅದನ್ನು ಹಿಂದೆ ತೆಗೆದುಕೊಳ್ಳುವುದಿಲ್ಲ. ವ್ಯಕ್ತವಾಗಿ ವಾಕ್ಯದಲ್ಲಿ ನಾವು ಆ ವಿಷಯವನ್ನು ನೋಡುವವರಾಗಿದ್ದೇವೆ. ದೇವರು ಕೊಡುವ ಯಾವುದೇ ವರವಾಗಲಿ, ಅತಿ ದೊಡ್ಡ ವರ ನಮ್ಮ ರಕ್ಷಣೆ, ಅದರೊಂದಿಗೆ ಪವಿತ್ರಾತ್ಮನು, ಅದರೊಂದಿಗೆ ಆತ್ಮ ವರಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲ ಕೃಪೆಯಿಂದ ಕೊಟ್ಟ ವರಗಳು.
ಅದನ್ನು ಎಂದಿಗೂ ಆತನ ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಅದನ್ನು ದುರುಪಯೋಗ ಪಡಿಸಿದರೆ ಅದರ ಉಪಯೋಗಕ್ಕೆ ತಡೆ ಒಡ್ಡುತ್ತಾನೆ. ಅದರಿಂದ ಯಾವ ಪ್ರಯೋಜನವಿಲ್ಲ. ಕೆಲವು ಕೃಪಾ ವರಗಳೆಲ್ಲ ಇದೆ, ರಕ್ಷಣೆ ಅಲ್ಲ, ಸಭೆಯಲ್ಲಿ ನಾವು ಉಪಯೋಗಿಸುವಂತ ಕೆಲವು ಕೃಪಾ ವರಗಳೆಲ್ಲ ಇದೆ. ಆ ವರಗಳೊಮ್ಮೆ ಕೊಟ್ಟದ್ದನ್ನು ಕೆಲವರು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸುತ್ತಾರೆ, ಅವರ ಜೀವನ ಮಾರ್ಗವಾಗಿ ಉಪಯೋಗಿಸುತ್ತಾರೆ. ಆಗ ದೇವರು ಏನ್ ಮಾಡ್ತಾನೆ, ಆ ವರವನ್ನ ಹಿಂದೆ ತಕೊಳ್ಳೋದಿಲ್ಲ, ಅದನ್ನು ಉಪಯೋಗಿಸಲಿಕ್ಕಿರುವ ಕೃಪೆಯನ್ನು ಆತನು ನಿಲ್ಲಿಸಿಬಿಡ್ತಾನೆ. ಆದ್ರಿಂದ ಕೆಲವು ವಿಶ್ವಾಸಿಗಳಲ್ಲಿ ನಾವು ನೋಡ್ತೇವೆ, ಕೃಪೆ ಇಲ್ಲದ ವರಗಳನ್ನು ಅವರು ನಡೆಸುವಂಥದ್ದು. ಹೇಗೋ ನನ್ನ ವಿಷಯದಲ್ಲಿ ರಕ್ಷಣೆ, ಈ ರಕ್ಷಣೆ ನಮಗೆ ದೊರಕಿದ್ದು ಕೃಪೆಯಿಂದ, ಆದುದರಿಂದ ಅದು ಕ್ರಿಯೆಗಳಿಂದ ನಷ್ಟವಾಗಿ ಹೋಗೋದಿಲ್ಲ. ಆದ್ರಿಂದ ಅದು ಭದ್ರವಾಗಿದೆ. ನಾನು ಮುಂದೆ ಹೋಗ್ತೇನೆ. ನಾಲ್ಕನೇ ವಿಷಯ, ಜನ್ಮಸಿದ್ಧ ಅಧಿಕಾರ ಎಂದಿಗೂ ನಷ್ಟವಾಗುವುದಿಲ್ಲ. ಈ ರಕ್ಷಣೆ ಎಂಬಂಥದ್ದು ನಮ್ಮ ಜನ್ಮಸಿದ್ಧ ಹಕ್ಕು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 12 ಮತ್ತು 13ನೇ ವಾಕ್ಯದಲ್ಲಿ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇದು ನಮ್ಮ ಜನ್ಮಸಿದ್ಧ ಹಕ್ಕು. ನಾನು ಮಗನಾಗಿ ಹುಟ್ಟಿದರೆ ನನ್ನ ತಂದೆಯ ಆಸ್ತಿಯಲ್ಲಿ ನನಗೊಂದು ಪಾಲಿದೆ. ಅದು ನಾನು ಒಳ್ಳೆ ಹುಡುಗನಾದ್ದರಿಂದ ಅಲ್ಲ, ನನಗಿರುವುದರಲ್ಲಿ ನನ್ನ ಮಗನಿಗೊಂದು ಪಾಲಿದೆ. ಅವನು ಒಳ್ಳೆ ಹುಡುಗನಾದ್ರಿಂದ ಅಲ್ಲ, ಪುಣ್ಯಕ್ರಿಯೆ ಮಾಡಿದ್ರಿಂದ ಅಲ್ಲ, ಅದಕ್ಕೆ ಒಂದೇ ಒಂದು ಕಾರಣ, ಅವನು ನನ್ನ ಮಗನಾಗಿ ಹುಟ್ಟಿದ್ರಿಂದ. ಇಲ್ಲದಿದ್ರೆ ಅವನಿಗಿಂತಲೂ ಒಳ್ಳೆಯವರು ಎಷ್ಟೋ ಜನರು ನಮ್ಮ ನೆರೆಹೊರೆಯಲ್ಲಿಲ್ವೋ, ಅವರಿಗೆ ಕೊಡೋದಿಲ್ವೋ ನಾವು. ಈ ರಕ್ಷಣೆ ನಮ್ಮ ಜನ್ಮಸಿದ್ಧ ಹಕ್ಕು, ಅವರ್ ಬರ್ತ್ ರೈಟ್. ಆದುದರಿಂದ ಅದು ಎಂದಿಗೂ ನಷ್ಟವಾಗಿ ಹೋಗೋದಿಲ್ಲ. ಅದರಿಂದ ನಾವು, ನಮ್ಮ ರಕ್ಷಣೆ ಭದ್ರವಾಗಿದೆ, ಅದು ಎಂದಿಗೂ ಆತನು ಹಿಂದೆ ತೆಗೆದುಕೊಳ್ಳುವುದಿಲ್ಲ. ಈ ಒಂದು ಭರವಸೆ, ಈ ಒಂದು ಧೈರ್ಯ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಾನು ಮುಂದೆ ಹೋಗ್ತೇನೆ. 5ನೇದಾಗಿ ನಾವು ಕಾಣುವಂತ ವಿಷಯ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಇನ್ನು ಮೇಲೆ ಪಾಪದ ಶಿಕ್ಷೆ ಇರುವುದಿಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ. ಈ ಅಪರಾಧ ನಿರ್ಣಯ ಅಂದ್ರೆ ಏನು? ಪಾಪದ ಶಿಕ್ಷೆ. ಆ ಶಿಕ್ಷೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ತಾಳಿದ್ದಾನೆ, ಅದನ್ನು ಮಾಡಿ ಮುಗಿಸಿದ್ದಾನೆ. ಆದುದರಿಂದ ಇನ್ನು ಅದು ನಷ್ಟವಾಗಿ ನಮ್ಮ ರಕ್ಷಣೆ ನಷ್ಟವಾಗಿ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ರಕ್ಷಣೆಯ ವಿಷಯದಲ್ಲಿ ಪೂರ್ಣ ಭದ್ರತೆ ಆತನು ಒದಗಿಸಿದ್ದಾನೆ. ಯಾಕಂದ್ರೆ ನಮ್ಮ ರಕ್ಷಿಸಲ್ಪಡದೆ ನಮಗಿರುವ ಅಡ್ಡಿ ಎಂಬಂಥದ್ದು ಪಾಪದ ಶಿಕ್ಷೆ. ಆ ಶಿಕ್ಷೆ ಏನು ಎಂಬುದಾಗಿ ನಾವು ನಿನ್ನೆ ಗಮನಿಸುತ್ತಾ ಬಂದಿದ್ದೇವೆ. ಮತ್ತೊಮ್ಮೆ ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಕ್ರಿಸ್ತನಲ್ಲಿ ಇರುವವನಿಗೆ ಇನ್ನು ಮೇಲೆ ಪಾಪದ ಶಿಕ್ಷೆ ಇಲ್ಲ. ನಾವು ಮಾಡುವ ಪಾಪಗಳ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ದ ಕಾನ್ಸಿಕ್ವೆನ್ಸಸ್ ಆಫ್ ಸಿನ್, ಅದು ಬೇರೆ ವಿಷಯ, ಅದು ಶಿಕ್ಷೆ ಅಲ್ಲ. ಆದರೆ ಪಾಪದ ಶಿಕ್ಷೆ ಎಂಬ ಮರಣ, ಅದು ಇನ್ನು ಮೇಲೆ ದೇವಜನರಿಗೆ ಇಲ್ಲವೇ ಇಲ್ಲ. ಅವರ ರಕ್ಷಣೆ ಭದ್ರವಾಗಿದೆ. ಅದರಿಂದ ರಕ್ಷಣೆ ಕಳೆದು ಹೋಗುತ್ತದೆ ಎಂಬ ಭಯ ಯಾರಲ್ಲಿಯೂ ಇರಬಾರದು. ಅದು ವ್ಯಕ್ತವಾಗಿ ವಾಕ್ಯ ಹೇಳುವಂಥದ್ದು. ನಾನು ಮುಂದೆ ಹೋಗ್ತೇನೆ. 6ನೇದಾಗಿ ನಾವು ಕಾಣುವಂತ ವಿಷಯ, ಯಥಾರ್ಥವಾಗಿ ರಕ್ಷಿಸಲ್ಪಟ್ಟ ವ್ಯಕ್ತಿ ಸ್ವಯಂ ರಕ್ಷಣೆಯನ್ನು ನಿಷೇಧಿಸಲು ಸಾಧ್ಯವಿಲ್ಲ. ಈ ಕೆಲವರು ಕೇಳುವಂತ ಒಂದು ಪ್ರಶ್ನೆ, ಬ್ರದರ್, ನಾವು ನಂಬಿ ಯೇಸುವೆ ನನ್ನ ಹೃದಯಕ್ಕೆ ಬಾ ಎಂಬುದಾಗಿ ಹೇಳಿದಾಗ ಆತನು ಬಂದನು. ಈಗ ನಾಳೆ ಯೇಸುವೆ ನೀನು ಹೋಗು ಎಂಬುದಾಗಿ ಹೇಳಿದಾಗ ಆತನು ಹೋಗ್ಬೇಕಲ್ಲ. ನೀನ್ ಬಾ ಅಂದಾಗ ಬರ್ಲಿಕ್ಕೆ, ನೀನು ಹೋಗು ಎಂಬುದಾಗಿ ಹೋಗ್ಲಿಕ್ಕೆ ಏನು ಹುಡುಗಾಟ ಇಲ್ಲ. ಏನ್ ಅನ್ಕೊಂಡಿದ್ರಿ ರಕ್ಷಣೆ ಬಗ್ಗೆ? ಈ ರಕ್ಷಣೆ ಅಂದ್ರೆ ಏನು? ನಾವು ಬಾಯಿಂದ ಆಯ್ಕೆ ಮಾಡಿ ಸ್ವೀಕರಿಸಿದ್ದೇವೆ, ಅದೇ ಬಾಯಿಂದ ತಿರಸ್ಕರಿಸಿದರೆ ಆ ರಕ್ಷಣೆ ನಷ್ಟವಾಗಿ ಹೋಗುವುದಿಲ್ಲೋ? ಇದೆಲ್ಲ ಯುಕ್ತಿಪರವಾದಂತಹ ಲಾಜಿಕಲ್ ಕ್ವಶನ್ಸ್, ನಮಗೆ ವಿರುದ್ಧವಾಗಿ ಹೇಳುವಂಥದ್ದು. ಆದ್ರೆ ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯದ 15 ಮತ್ತು 16ನೇ ವಾಕ್ಯ. 1 ಕೊರಿಂಥ 12ನೇ ಅಧ್ಯಾಯದ 15 ಮತ್ತು 16ನೇ ವಾಕ್ಯ. ಕಾಲು ನಾನು ಕೈ ಅಲ್ಲದ ಕಾರಣ ದೇಹಕ್ಕೆ ಸೇರಿದವನಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದು. ಪೌಲನು ಕೇಳುವ ಪ್ರಶ್ನೆ,
ಕಾಲು ಹೇಳ್ತದೆ ನಾನು ಈ ಕೈ ಅಲ್ಲದ ಕಾರಣ ನಾನು ಈ ದೇಹಕ್ಕೆ ಸೇರಿದವನಲ್ಲ ಎಂಬುದಾಗಿ ಹೇಳಿದರೆ ದೇಹಕ್ಕೆ ಸೇರಿದವನಾಗಿರ್ಬೋದು, ಅವನು ದೇಹದ ಭಾಗವಿದೆ. ಮತ್ತೆ ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದವನಲ್ಲವೆಂದು ಹೇಳಿದರು ಅದು ದೇಹಕ್ಕೆ ಸೇರದೆ ಇರುವುದು. ಈ ಪೌಲನು ವಿವರಿಸ್ತಾ ಇರುವಂಥದ್ದು, ಚಿಕ್ಕ ಮಕ್ಕಳೆಲ್ಲ ಒಮ್ಮೆ ಅಪ್ಪನ ಹತ್ರ ಸಿಟ್ಟು ಬಂದಾಗ ಹೇಳಿದ್ರು, ನಾನು ನಿಮ್ಮ ಮಗ ಅಲ್ಲ ಹೋಗು, ಹೇಳೋದಿಲ್ಲ. ಹೇಳ್ತಾರೆ ಅಪ್ಪನ ಕೈ ಅಪ್ಪ ಅಮ್ಮನ ಮಕ್ಕಳ ಹತ್ರ ಹೇಳ್ತಾರೆ, ನೀನ್ ನನ್ನ ಮಗ ಅಲ್ಲ ಹೋಗು. ಅದೆಲ್ಲ ಹುಡುಗಾಟಿಗೆ ಹೇಳುವಂತ ವಿಷಯ. ಅದ್ರ ಅರ್ಥ ಮಗ ಅಲ್ಲ ಅಂತ ಹೇಳಿ ಬರ್ತದ? ಅಲ್ಲದೆ ನನ್ನ ಅಪ್ಪ ಅಲ್ಲ ಅಂತ ಹೇಳಿ ಬರ್ತದ? ಇಲ್ಲ. ಈ ತಿಳುವಳಿಕೆ ಇಲ್ಲದೆ ನಾವು ಒಮ್ಮೊಮ್ಮೆ ಹೇಳಬಹುದು, ನಾನು ಈ ದೇಹಕ್ಕೆ ಸೇರಿದವನಲ್ಲ. ಆದರೆ ಯಥಾರ್ಥವಾಗಿ ನೀನು ದೇಹಕ್ಕೆ ಒಮ್ಮೆ ಜೋಡಿಸಲ್ಪಟ್ಟರೆ, ಅಲ್ಲ ನಾನು ಈ ದೇಹಕ್ಕೆ ಸೇರಿದವನು ಅಲ್ಲ ಎಂಬುದಾಗಿ ನಾನು ಹೇಳಿದರು ನೀನು ಈ ದೇಹಕ್ಕೆ ಸಂಬಂಧಪಟ್ಟವನೇ. ನಾನು ಹೇಳುವುದರ ಅರ್ಥ, ಯಥಾರ್ಥವಾಗಿ ರಕ್ಷಿಸಲ್ಪಟ್ಟ ವ್ಯಕ್ತಿ ಸ್ವಯಂ ರಕ್ಷಣೆಯನ್ನು ನಿಷೇಧಿಸಲು ಸಾಧ್ಯವಿಲ್ಲ. ಯಥಾರ್ಥವಾಗಿ ರಕ್ಷಿಸಲ್ಪಟ್ಟವನು ನಾನು ರಕ್ಷಿಸಲ್ಪಟ್ಟವನು ಅಲ್ಲ ಎಂಬುದಾಗಿ ಹೇಳಿದರೂ ಅದು ಸುಳ್ಳೇ ಹೊರತು ಅದು ಎಂದಿಗೂ ಸತ್ಯವಲ್ಲ. ಆದರೆ ಯಥಾರ್ಥವಾಗಿ ರಕ್ಷಿಸಲ್ಪಟ್ಟಿದ್ಯೋ ಎಂಬಂಥದ್ದನ್ನು ನೀನು ದೃಢೀಕರಿಸಿಕೊಳ್ಳಬೇಕು. ಹೀಗೆ ನಮ್ಮ ರಕ್ಷಣೆಯ ಭದ್ರತೆಯ ಬಗ್ಗೆ ನಾವು ಸುಮಾರು 6 ವಿಷಯಗಳನ್ನು ಇಲ್ಲಿ ನೋಡಿದ್ದೇವೆ. ಮತ್ತೊಮ್ಮೆ ಅದನ್ನೆಲ್ಲ ಹೇಳುವುದಿಲ್ಲ, ಸಮಯ ಓಡ್ತಾ ಇದೆ. ಮುಂದೆ ಹೋಗ್ತೇನೆ. 3ನೇ ವಿಷಯ, ಕೊನೆಯ ವಿಷಯ, ಅದನ್ನು ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸುತ್ತೇನೆ. ರಕ್ಷಣೆಯ ಆನಂದ, ದ ಜಾಯ್ ಆಫ್ ಸಾಲ್ವೇಷನ್. ಈ ರಕ್ಷಣೆಯ ಆನಂದ ಅದು ರಕ್ಷಿಸಲ್ಪಟ್ಟವರಿಗೆ ಮಾತ್ರವೇ ಗೊತ್ತಿರುವಂತಹ ಒಂದು ವಿಷಯ. ಅದರಲ್ಲಿರುವ ಸಂತೋಷ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯವನ್ನು ಓದುವುದಾದ್ರೆ, 1 ಪೇತ್ರ 1ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯ. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹೇಳಲಶಕ್ಯವಾದಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಅದರ ಅರ್ಥವೇನು? ದೇವ ಜನರಲ್ಲಿ ಈಗ ಇರುವ ಸಂತೋಷ, ಅದೇ ರಕ್ಷಣೆಯ ಆನಂದ, ರಕ್ಷಣೆಯ ಸಂತೋಷ, ದ ಜಾಯ್ ಆಫ್ ಸಾಲ್ವೇಷನ್ ಎಂಬುದಾಗಿ ಹೇಳುವಂಥದ್ದು. ಅದು ರಕ್ಷಿಸಲ್ಪಟ್ಟವರಿಗೆ ಮಾತ್ರ ಅನುಭವ ಮಾಡಲಿಕ್ಕಿರುವಂಥದ್ದು. ಸಂತೋಷ 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 ಉಕ್ಕಿ ಹರಿಯುತ್ತದೆ ಎಂಬುದಾಗೆಲ್ಲ ಹಾಡಾಡ್ತೇವೆ. ಅದು ಬರೀ ಬಾಯಿ ಮಾತಾಗಿರಬಾರದಲ್ಲಿ, ಯಥಾರ್ಥವಾಗಿ ಒಳಗಿಂದ ಬರಬೇಕು. ರಕ್ಷಿಸಲ್ಪಟ್ಟವರ ಜೀವಿತದಲ್ಲಿ ಯಾವಾಗಲೂ ಒಂದು ಸಂತೋಷವಿರುತ್ತದೆ. ಅದಕ್ಕೆ ಅನೇಕ ಪುರಾವೆಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ಹೇಳಿದಂತ ಒಂದು ಮಾತು, ಸಂತೋಷ ಪಡಿರಿ, ಮತ್ತು ಹೇಳುತ್ತೇನೆ ಸಂತೋಷ ಪಡಿರಿ. ಸೆರೆಮನೆಯಲ್ಲಿ ಇದ್ದುಕೊಂಡ್ರಿ, ಸ್ವಂತ ಮನೆಯಲ್ಲ, ಸ್ವಂತ ಮನೆಯಲ್ಲಿ ತನ್ನ ಹಾಸಿಗೆಯಲ್ಲಿ ಆರಾಮವಾಗಿರುವಾಗ ಸಂತೋಷ ಪಡ್ರಿ ಎಂಬುದಾಗಿ ಪ್ರಸಂಗ ಮಾಡಲಿಕ್ಕೆ ತುಂಬಾ ಸುಲಭ. ಆದರೆ ಕ್ರಿಸ್ತನ ನಿಮಿತ್ತವಾಗಿ ಬಂಧಿಸಲ್ಪಟ್ಟು ಸೆರೆಮನೆಯೊಳಗೆ ಹಾಕಿ ಕೈಕಾಲುಗಳು ಬಂಧಿಸಲ್ಪಟ್ಟಿರುವಾಗಲೂ ನಗುಮುಖದಿಂದ ಜನರನ್ನ ನೋಡಿ ಸಂತೋಷಿಸ್ರಿ, ಇನ್ನು ಹೇಳುತ್ತೇನೆ ಸಂತೋಷಿಸ್ರಿ ಎಂಬುದಾಗಿ ಹೇಳಬೇಕಾದ್ರೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ರಕ್ಷಿಸಲ್ಪಟ್ಟ ದೇವರ ಮಕ್ಕಳಿಗೆ ಮಾತ್ರವೇ ಸಾಧ್ಯ. ಅವರು ಎಲ್ಲಿ ಹೋದರೂ ಸಂತೋಷ ಕಳ್ಕೊಳ್ಳೋದಿಲ್ಲ, ಎಲ್ಲಿ ಹೋದರೂ ಸಂತೋಷ ಕಳ್ಕೊಳ್ಳೋದಿಲ್ಲ. ಉತ್ತರ ಭಾರತದಲ್ಲಿ ನಮ್ಮ ಒಬ್ಬ ಸೇವಕರಿದ್ದಾರೆ, ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಚಾರ್ಲಿ ಜಾನ್ ಎಂಬುದಾಗಿ, ಆಗ್ರಾದಲ್ಲಿರುವಂತಹ ದೇವರ ಸೇವಕರು. ಅವರ ಮುಖ್ಯವಾದ ಕೆಲಸ ಒಂದು ವ್ಯಾನ್ ನಲ್ಲಿ ಫುಲ್ ಬೈಬಲ್ ಟ್ರಾಕ್ಟ್ಸ್ ಹೊತ್ತುಕೊಂಡು ಇಡೀ ಇಂಡಿಯಾ ಟೂರ್ ಮಾಡ್ತಾರೆ. ಹೋಗೋ ದಾರಿಯಲ್ಲಿ ಎಲ್ಲಿಯಾದ್ರೂ ಸಭಾಲಯ ಅಥವಾ ದೇವಜನರಿದ್ರೆ ಅಲ್ಲಿ ಒಂದೆರಡು ದಿವಸ ಹೋಗ್ಕೊಡ್ತಾರೆ, ಮತ್ತೆ ಮುಂದೆ ಹೋಗ್ತಾರೆ. ಇವರನ್ನು ಎಷ್ಟೋ ಬಾರಿ ಪೊಲೀಸರು ಹಿಡಿದಿದ್ದಾರೆ. ಪೊಲೀಸರಿಗೆ ಎಷ್ಟು ಬಾರಿ ಹಿಡಿದ್ರೆ ಪೊಲೀಸರಿಗೆ ತಲೆನೋವಾಗಿ ಹೋಗಿದೆ. ಯಾಕಂದ್ರೆ ಇವರನ್ನು ಕರ್ಕೊಂಡು ಒಳಗಡೆ ಬಂದ್ರೆ ಅಲ್ಲಿದ್ದವರಿಗೆಲ್ಲ ಇವರು ಸುವಾರ್ತೆ ಹೇಳ್ತಾರೆ. ಈಗ ಅವರಿಗೆ ತಲೆ ಬಿಸಿ ಆಗಿದೆ. ಪೊಲೀಸರು ಏನಾದ್ರೂ ಕೇಳಿದ್ರೆ ಅವ್ರಿಗೂ ಸುವಾರ್ತೆ ಹೇಳ್ತಾರೆ.
ಅವರ ಕೆಲಸನೇ ಇದು. ಈ ಸಂತೋಷ ಲೋಕದವರಿಗೆ ಸಿಕ್ಕೋದಿಲ್ಲ. ಇದು ರಕ್ಷಿಸಲ್ಪಟ್ಟವರಿಗೆ ಮಾತ್ರ. ಈ ಸಂತೋಷವನ್ನ ಕಳ್ಕೊಳ್ಬಹುದು. ನಾ ಪ್ರಾಮುಖ್ಯ ವಿಷಯಕ್ಕೆ ಬರ್ತೇನೆ, ಮುಗಿಸೋದಿಲ್ಲ. ರಕ್ಷಣೆ ಕಳ್ಕೊಳ್ಳೋದಿಲ್ಲ, ಆದರೆ ರಕ್ಷಣೆ ಸಂತೋಷವನ್ನ ನಾವು ಕಳ್ಕೊಳ್ಳುವ ಸಾಧ್ಯತೆಗಳಿದೆ. ಅದು ಯಾವಾಗ? ಅರಿಕೆ ಮಾಡದೆ ಮುಚ್ಚಿಟ್ಟಿರುವ ಪಾಪಗಳು ನಮ್ಮಲ್ಲಿ ಇರುವಾಗ ನಾವು ರಕ್ಷಣೆಯ ಆನಂದವನ್ನ ಆನಂದಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಸ್ವಲ್ಪ ಹಿಂದೆ ನನ್ನ ಮಗನ ಒಂದು ಉದಾಹರಣೆ ಹೇಳಿದೆ. ಒಂದು ವೇಳೆ ಅವನು ಆ ವಿಷಯ ನನ್ನ ಹತ್ರ ಬಂದು ಹೇಳದೆ ಅದನ್ನ ಮುಚ್ಚಿಕೊಂಡಿದ್ದರೆ, ಎಷ್ಟು ಸಮಯ ಮುಚ್ಚಿಕೊಂಡಿರುತ್ತಾನೋ ಅಷ್ಟು ಸಮಯ ಈ ಅಪ್ಪನ ಮಗನು ನಾನು ಎಂಬ ಪುತ್ರತ್ವವನ್ನ ಸಂತೋಷಿಸಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಆ ಭಯ. ಆದ್ರೆ ಒಮ್ಮೆ ಬಂದು ಅದನ್ನು ಹೇಳಿದಾಗ ಎಲ್ಲ ಹಗುರವಾಯಿತು ಮತ್ತು ಅಸಂತೋಷ. ದೇವಜನರು ರಕ್ಷಣೆಯನ್ನ ಕಳಕೊಳ್ಳೋದಿಲ್ಲ, ಆದರೆ ರಕ್ಷಣೆಯ ಅನುಭವವನ್ನ, ಆ ಸಂತೋಷವನ್ನ ಅವರು ಕಳಕೊಳ್ಳಬಹುದು. ದಾವೀದನು ಬರೆದ ಕೀರ್ತನೆ, ದಾವೀದನ ಕೀರ್ತನೆ 51ನೇ ಕೀರ್ತನೆ 12ನೇ ವಾಕ್ಯದಲ್ಲಿ ದಾವೀದನು ಒಂದು ಮಾತು ಹೇಳುತ್ತಾನೆ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಈ ಮಾತನ್ನು ಎತ್ತಿಕೊಂಡು ಕೆಲವರು ಪ್ರಸಂಗ ಮಾಡ್ತಾರೆ, ದಾವೀದನ ರಕ್ಷಣೆ ನಷ್ಟವಾಗಿ ಹೋಯಿತು, ಆದುದರಿಂದಲೇ ಆತ ಈ ಮಾತು ಹೇಳಿದನು ಎಂಬುದಾಗಿ. ದಾವೀದನ ರಕ್ಷಣೆ ಅಲ್ಲ ನಷ್ಟವಾಗಿ ಹೋದದ್ದು, ರಕ್ಷಣೆಯ ಆನಂದವನ್ನು. ಯಾಕೆ? ತನ್ನಲ್ಲಿ ಒಂದು ಪಾಪ ಉಂಟಾಯಿತು, ಆ ಪಾಪವನ್ನು ಮುಚ್ಚಿಟ್ಟಷ್ಟು ಕಾಲ ಅವನಿಗೆ ಅದರಲ್ಲಿ ಆನಂದಿಸ್ಲಿಕ್ಕೆ ಆಗಲಿಲ್ಲ. ಅದೇ 51ನೇ ಕೀರ್ತನೆಯ 3ನೇ ವಾಕ್ಯವನ್ನು ನಾವು ನೋಡುವುದಾದ್ರೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಪಾಪ ಮಾಡುವಾಗ ರಕ್ಷಣೆಯ ಆನಂದವನ್ನು ಕಳ್ಕೊಳ್ತೇವೆ. ಅದನ್ನ ಮುಚ್ಚಿಟ್ಟಿರುವಷ್ಟು ಕಾಲ ನಾವು ಸಂತೋಷಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಮಾತ್ರವೇ ನಮಗೆ ಆ ರಕ್ಷಣೆಯ ಆನಂದವನ್ನ ಅನುಭವಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಂದ್ರೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. 1 ಯೋಹಾನ 1:9 ನಾವು ಪದೇ ಪದೇ ಓದಿ ಕೇಳಿದಂತಹ ವಾಕ್ಯ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟರೆ ಆಗ ನಮ್ಮ ಹೃದಯ ಹಗುರವಾಗುತ್ತದೆ. ಅಂದ್ರೆ ನಮ್ಮ ಮೇಲಿದ್ದಂತಹ ಒಂದು ಕೇಸ್ ಪೂರ್ತಿಯಾಗಿ ವಿಚಾರಣೆಗೆ ಒಳಗಾಗಿ ನಾನು ಇನ್ನು ಮೇಲೆ ತಪ್ಪಿದಸ್ತನಲ್ಲ, ನೀತಿವಂತನು ಎಂಬುದಾಗಿ ದೇವರೇ ಒಮ್ಮೆ ಹೇಳಿದ ಮೇಲೆ ಹೃದಯ ಹಗುರ. ಮತ್ತೆ ಪುನಃ ಈ ರಕ್ಷಣೆಯ ಜೀವಿತವನ್ನ ನಾವು ಆನಂದಿಸಬಹುದು. ಆದ್ರೆ ಅರಿಕೆ ಮಾಡದೆ ಮುಚ್ಚಿಟ್ಟಿರುವ ಪಾಪಗಳು ಅದು ಯಾವಾಗಲೂ ನಮ್ಮನ್ನು ತಿಂತಾ ಇರ್ತದೆ, ನಮ್ಮ ಆರೋಗ್ಯವನ್ನ ಕ್ಷಯಿಸುತ್ತಾ ಇರುತ್ತದೆ. ಎಲ್ಲಾ ಪಾಪಗಳ ವಿಷಯದಲ್ಲಿಯೂ ಪಾಪ ಮಾಡುವ ವ್ಯಕ್ತಿ ಮತ್ತು ದೇವರು ಒಳಗೊಂಡಿರುತ್ತಾನೆ. ಎಲ್ಲ ಪಾಪ ಅಂದ್ರೆ ದೇವರಿಗೆ ಸಂಬಂಧಪಟ್ಟದ್ದು. ನೀವು ರಹಸ್ಯ ಪಾಪ ಮಾಡಿದ್ರು, ಗುಪ್ತ ಪಾಪ ಮಾಡಿದ್ರು, ಬಹಿರಂಗ ಪಾಪ ಮಾಡಿದ್ರು, ದೇವರು ಮತ್ತು ನೀವು ಈ 2 ಪಾರ್ಟಿಗಳು ಯಾವಾಗಲೂ ಅದರಲ್ಲಿ ಒಳಗೊಂಡಿರುತ್ತದೆ. ಇನ್ನು ದೇವರಿಗೂ ನಮಗೂ ನಡುವೆ ಮಾತ್ರ ಇರುವ ವಿಷಯಗಳನ್ನು ದೇವರೊಡನೆ ಅರಿಕೆ ಮಾಡಿ ಬಿಟ್ಟು ಬಿಡಬಹುದು. ಅದು ಬೇರೆ ಯಾರಿಗೂ ಹೇಳಬೇಕಾಗಿಲ್ಲ. ವಿಶ್ವಾಸಿಗಳಲ್ಲಿ ಏನಾದರೂ ಪಾಪಗಳಿದ್ದರೆ ಅದು ಇನ್ನು ಹೊರಗೆ ಯಾರಿಗೂ ಗೊತ್ತಿಲ್ಲ, ಅದು ಗುಪ್ತವಾಗಿ ರಹಸ್ಯವಾಗಿ ಇರುವಂತದ್ದು, ಇನ್ನು ಬಹಿರಂಗ ಪಡಲಿಲ್ಲ. ಅದನ್ನು ನೀವು ದೇವರೊಂದಿಗೆ ಮಾತ್ರ ಹೇಳಿ ಒಪ್ಪಿಕೊಂಡು ಅಲ್ಲೇ ಬಿಟ್ಟು ಬಿಡಬಹುದು. ಅದನ್ನು ಊರಿಗೆಲ್ಲ ಡಂಗುರ ಸಾರಬೇಕಾಗಿಲ್ಲ. ವಾಕ್ಯ ಹಾಗೆ ಹೇಳೋದಿಲ್ಲ. ಆದ್ರೆ ಅದನ್ನು ತುಂಬಾ ಸಮಯ ಮುಚ್ಚಿಟ್ಟುಕೊಂಡರೆ ಅದು ಬೆಳಕಿಗೆ ಬರುತ್ತದೆ, ಸಭೆಯವರಿಗೆ ಗೊತ್ತಾಗುತ್ತದೆ, ಇತರರಿಗೆ ಗೊತ್ತಾಗುತ್ತದೆ, ಆಗ ಎಲ್ಲರ ಮುಂದೆ ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಆದುದರಿಂದ ಅದು ಬರುವ ಮೊದಲೇ, ಆ ಸ್ಥಿತಿಗೆ ಮುಟ್ಟುವ ಮೊದಲೇ ಈಗಲೂ ರಹಸ್ಯವಾಗಿದ್ದರೆ ದೇವರು ಮತ್ತೊಂದು ಅವಕಾಶವನ್ನು ಕೊಡುತ್ತಾ ಇದ್ದಾನೆ. ಈಗಲೇ ನಿನ್ನ ಹೃದಯದೊಳಗೆ ಒಂದು ತೀರ್ಮಾನವನ್ನು ಮಾಡಿಕೋ, ಕರ್ತನೆ, ನಾನು ಮುಚ್ಚಿಟ್ಟಿರುವ ಪಾಪ ಈವರೆಗೆ ಗೋಚರವಾಗಲಿಲ್ಲ, ನನ್ನ ಹಿರಿಯರಿಗೆ ಗೊತ್ತಿಲ್ಲ, ನನ್ನ ಮನೆಯವರಿಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ, ಅದು ಹೊರಗೆ ಬರುವ ಮೊದಲೇ ನನ್ನನ್ನು ಕ್ಷಮಿಸು ಸ್ವಾಮಿ, ಅದನ್ನು ಇಂದಿನಿಂದ ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ ಕೂತಲ್ಲಿಯ ತೀರ್ಮಾನ ತೆಗೆದುಕೊಂಡರೆ ನಿಮಗೆ ರಕ್ಷಣೆಯ ಆನಂದ ಈಗಲೇ ದೊರಕುತ್ತದೆ. ವಾಕ್ಯ ಹೇಳುವಂಥದ್ದು
ತಡ ಮಾಡಿದ್ರೆ ದೇವರು ಅದನ್ನು ಬಹಿರಂಗಪಡಿಸುತ್ತಾನೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇನ್ನು ಮೂರನೇ ವ್ಯಕ್ತಿ ಅದರಲ್ಲಿ ಒಳಗೊಂಡಿದ್ದರೆ ಆ ವಿಷಯಗಳನ್ನು ಆ ವ್ಯಕ್ತಿಯೊಡನೆಯೂ ದೇವರೊಡನೆಯೂ ಅರಿಕೆ ಮಾಡಬೇಕು. ನನಗೂ ದೇವರಿಗೂ ಮಧ್ಯೆ ಮಾತ್ರ ಇರುವ ಪಾಪವಾದರೆ ದೇವರೊಂದಿಗೆ ಮಾತ್ರ ಅರಿಕೆ ಮಾಡಿದ್ರೆ ಸಾಕು. ಆದ್ರೆ ಮತ್ತೊಬ್ಬ ಸಹೋದರನೋ ಸಹೋದರಿ ಅದರಲ್ಲಿ ಒಳಗೊಂಡಿದ್ದರೆ ಆ ವ್ಯಕ್ತಿಯೊಂದಿಗೂ ದೇವರೊಂದಿಗೂ ಅರಿಕೆ ಮಾಡಬೇಕು. ಅಲ್ಲದೆ ಮತ್ತೊಬ್ಬನಿಗೆ ದ್ರೋಹ ಮಾಡಿ ಮತ್ತೊಬ್ಬನಿಗೆ ವಿರುದ್ಧವಾಗಿ ಪಾಪ ಮಾಡಿದ ಮೇಲೆ ಅದು ದೇವರ ಹತ್ರ ಹೇಳಿ ನಾನು ಸೆಟ್ಲ್ ಮಾಡಿದ್ದೇನೆ ಎಂಬುದಾಗಿ ಅಂತ ಕೆಲವರಲ್ಲಿದ್ದಾರೆ ನಮ್ಮ ಮುಂದಿನಲ್ಲಿ. ದೇವರು ಅವರನ್ನ ಕ್ಷಮಿಸಿದ್ದಾರೆ. ಅರೆ, ದೇವರು ಕ್ಷಮಿಸಿದ್ರೆ ನೀವು ಮನುಷ್ಯರ ಮುಂದೆ ಒಪ್ಕೊಳ್ರಿ. ಮತ್ತೆ ಸಭೆಯು ಒಳಗೊಂಡಿರುವ ವಿಷಯವಾಗಿದ್ದರೆ ದೇವರೊಡನೆಯೂ ಸಭೆಯ ಮುಂದೆಯೂ ಅರಿಕೆ ಮಾಡಬೇಕು. ಕೆಲವು ಕ್ರಮಗಳಿಂದ ದೇವರ ವಾಕ್ಯದಲ್ಲಿ ರಕ್ಷಣೆ ಎಂದಿಗೂ ನಷ್ಟವಾಗಿ ಹೋಗುವುದಿಲ್ಲ. ಅದರ ಬಗ್ಗೆ ನಾವು ನಿಶ್ಚಯವುಳ್ಳವರಾಗಿದ್ದೇವೆ. ಮಾತ್ರವಲ್ಲ, ಆ ರಕ್ಷಣೆ ಭದ್ರವಾಗಿದೆ, ಅದು ಎಂದಿಗೂ ಕಳೆದು ಹೋಗುವಂಥದ್ದಲ್ಲ. ಆದರೆ ನಮ್ಮ ರಕ್ಷಣೆಯ ಆನಂದ, ಆ ಸಂತೋಷ ನಾವು ಕಳ್ಕೊಳ್ಳಬೇಕು. ಆದುದರಿಂದ ಅನೇಕ ಕ್ರೈಸ್ತರಿಗೆ ಇಂದು ಸಂತೋಷ ಭರಿತರಾಗಿ ಜೀವಿಸಲಿಕ್ಕೆ ಆಗ್ತಾ ಇಲ್ಲ. ರಕ್ಷಿಸಲ್ಪಟ್ಟಿದ್ದಾರೆ, ದೇವರ ಮಕ್ಕಳೇ, ಆದ್ರೆ ಅದನ್ನ ಆನಂದಿಸೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದಕ್ಕೆ ದೇವರು ಕೊಡುವಂತಹ ಒಂದು ಮಾರ್ಗ, ಅದಕ್ಕೆ ಅಡ್ಡಿಯಾಗಿರುವಂತಹ ಪಾಪಗಳು ನಮ್ಮಲ್ಲಿದ್ದರೆ ಅದನ್ನು ಒಪ್ಪಿಕೊಂಡು ಆಯ್ಕೆ ಮಾಡಿ ಬಿಟ್ಟು ಬಿಟ್ಟರೆ ಆ ಸಂತೋಷ ಮತ್ತೊಮ್ಮೆ ಪುನಃಸ್ಥಾಪನೆ ಆಗುತ್ತದೆ. ಆ ಸಂತೋಷದಿಂದ ನಮ್ಮ ಕ್ರೈಸ್ತ ಜೀವಿತನ ಎಂಜಾಯ್ ಮಾಡಿಕೊಂಡು ನಾವು ಜೀವಿಸಬಹುದು. ಎಲ್ಲ ಕ್ಷಣದಲ್ಲೂ ನಗುಮುಖದಿಂದ ಯಾವುದನ್ನು ಎದುರಿಸಲಿಕ್ಕಿರುವ ಧೈರ್ಯ ದೇವರು ನಮಗೆ ಕೊಡ್ತಾನೆ. ಇಷ್ಟು ದೊಡ್ಡ ರಕ್ಷಣೆ, ಅತ್ಯಂತ ವಿಶೇಷವಾದ ರಕ್ಷಣೆ. ಇದನ್ನು ಅಲಕ್ಷ್ಯ ಮಾಡಿದರೆ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಯಾವ ಕಾರಣದಿಂದಲೂ ಇದನ್ನು ಅಲಕ್ಷ್ಯ ಮಾಡದೆ ಇದಕ್ಕೆ ಸಲ್ಲತಕ್ಕ ಗೌರವವನ್ನು ಕೊಟ್ಟು ಇದಕ್ಕೆ ಅನುಯೋಜ್ಯವಾದ ಒಂದು ಜೀವಿತವನ್ನು ಜೀವಿಸಿಕೊಂಡು ಮುಂದೆ ಹೋಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ.